ಹೆಂಗಿದೆ ವಾತಾವರಣ? ಇಟ್ಸ್ ಪಿಕ್ಕಿಂಗ್ ಅಪ್, ಚೆನ್ನಾಗಿದೆ, ಮೂಮೆಂಟಮ್ ಚೆನ್ನಾಗಿದೆ. ಅವರಿಗೆ ಸೆಲ್ಲಿಂಗ್ ಪಾಯಿಂಟ್ ಇಲ್ಲ. BJP ಡೋಂಟ್ ಹ್ಯಾವ್ ಎನಿ ಸೆಲ್ಲಿಂಗ್ ಪಾಯಿಂಟ್ ಇಲ್ಲ, ಬೈಯಿಂಗ್ ಪಾಯಿಂಟ್ ಇಲ್ಲ ಅವರಿಗೆ. ನಿಮಗೇನಿದೆ? ಒಂದು ಏನಂತಂದರೆ, ಈಗ ಜನಕ್ಕೆ ಭಾಳ ಜನಕ್ಕೆ 2004 ಸಂಡೂರು ಹೆಂಗಿತ್ತು, 99 ಸಂಡೂರು ಹೆಂಗಿತ್ತು ಯಾರಿಗೂ ಗೊತ್ತಿಲ್ಲ. ಸೊ ನಾವಿಲ್ಲೇ ಹುಟ್ಟು ಬೆಳೆದವರು. ಈ ಏರಿಯಾಗಳು ಏನು ಹೊಡಿತಿದ್ದೀವಲ್ಲ, ಇವೆಲ್ಲ 2,000 ರೂಪಾಯಿ 3,000 ರೂಪಾಯಿ ಏಕರ್ ಭೂಮಿ, ಅಷ್ಟು ಬ್ಯಾಕ್ವರ್ಡ್ ಇರ್ತಕ್ಕಂಥ ಏರಿಯಾ ಅದು. ರೆಪ್ರೆಸೆಂಟೇಟಿವ್ ಆದ ತಕ್ಷಣ ಎಲ್ಲರ ಮನೆ ಬಂಗಾರ ಬೆಳ್ಳಿ ತಟ್ಟಿ ತರಕ್ಕಂತೂ ಬರೋದಿಲ್ಲ. ಬಟ್ ನೀವು ಕನ್ಸಿಡರಬಲಿ ಇಫ್ ಯು ಸಿ PWD ರೋಡ್ಸ್, 590 ಕಿಲೋಮೀಟರ್ಸ್ PWD ರೋಡ್ನಲ್ಲಿ ಈ ರೋಡ್ಸ್ ನಿಮಗೆ ಆಲ್ ಓವರ್ ಇಂಡಿಯಾ ಎಲ್ಲಿ ಸಿಗೋದಿಲ್ಲ. ಆಲ್ ಓವರ್ ಇಂಡಿಯಾ ಎಲ್ಲಿ ಸಿಗಲ್ಲ. ಯು ಕಮ್ ಫ್ರಮ್ ಬಳ್ಳಾರಿ ಟು ಸಂಡೂರು ಬರ್ರಿ, ಕೂಡ್ಲಿಗಿ ಟು ಸಂಡೂರು ಬರ್ರಿ, ಫ್ರಮ್ ನೀವು ಸಂಡೂರು ಟು ಯಾವುದೋ ರಿಮೋಟ್ ಯಾವುದೋ ವಿಲೇಜು ನೀವು ಟ್ರಾವೆಲ್ ಮಾಡಿದ್ರೆ, ಬಿಕಾಸ್ ಒನ್ ದಿಸ್ ವಾಸ್ ಅ ಮೈನಿಂಗ್ ಏರಿಯಾ. ನಾವೇನು ಮಾಡಿದ್ವಿ ಅಂದರೆ ಕಾಂಕ್ರೀಟ್ ರೋಡು ಏನು ಸ್ಪೆಕ್ಸ್ ಇತ್ತು ಅದನ್ನು ಜಾಸ್ತಿ ಮಾಡಿ ಒಳಗೆ ಸ್ಟೀಲ್ ರೋಡ್ ಕೂಡ ಹಾಕ್ಸಿದ್ವಿ ಆಗಿನ ಕಾಲದಲ್ಲಿ. ಅಲ್ಲಿ ಅಂದರೆ ಮೈನಿಂಗ್ನವ್ರು ಸೇರ್ಕೊಂಡು ರೋಡಿಗೆ ಕಾಂಟ್ರಿಬ್ಯೂಟ್ ಮಾಡಿದ್ರೆ ಅಂದರೆ ಜನಾರ್ದನ್ ರೆಡ್ಡಿ ಎಲ್ಲ ಕಾಂಟ್ರಿಬ್ಯೂಷನ್ ಇತ್ತಂತ? ಇಲ್ಲ, ಜನಾರ್ದನ್ ರೆಡ್ಡಿ ಅವ್ರು ಕ್ಲೇಮ್ ಮಾಡ್ತಾರೆ. ಆಬ್ವಿಯಸ್ಲಿ ಅವ್ರ ಕ್ಲೇಮು ಯಾವಾಗಲೂ ಟಾಲೇ ಇದೆ. ಐ ಡೋಂಟ್ ಡಿಸ್ಅಗ್ರಿ ಟು ಹಿಸ್ ಕ್ಲೇಮ್, ಬಟ್ ಅದು ರಿಯಾಲಿಟಿ ಇರಬೇಕಲ್ಲ. ಈ ಕ್ಲೇಮ್ಸ್ ಎವ್ರಿವೇರ್ ಇಸ್ ಡನ್. ಮತ್ತು ಉಲ್ಟಾ ಅವರೇ ಹೇಳ್ತಾರೆ ಜನಾರ್ದನ್ ರೆಡ್ಡಿ ಅವರು, ನಾವು ಇಲ್ಲೇನು ಅಭಿವೃದ್ಧಿ ಆಗಿಲ್ಲ ಅಂತ ಅವರೇ ಹೇಳ್ತಾರೆ. ಸೊ ವಾಟ್ ಈ ಸೇಸ್, ಮತ್ತು ಅಭಿವೃದ್ಧಿ ಆಗಿದ್ರೆ ಮತ್ತೆ ಇನ್ನೊಂದ್ಸಲ ಯಾಕೆ ಬರ್ಬೇಕು ನೀವು? ಸೊ ಎನಿವೇ, ದ್ಯಾಟ್ಸ್ ಆಲ್ವೇಸ್ ಪೊಲಿಟಿಕಲ್ ಗಿಮಿಕ್ ಇದ್ದೇ ಇರ್ತದೆ. ಇಫ್ ಯು ಸಿ ದ ಎಂಟೈರ್ ಎನ್ವೈರ್ಮೆಂಟ್ ವೆನ್ ಯು ಟ್ರಾವೆಲ್ ಅರೌಂಡ್ ಯುವರ್ ಸೆಲ್ಫ್, ಸೊ ಯು ವಿಲ್ ಅಂಡರ್ಸ್ಟ್ಯಾಂಡ್ ದಟ್ ಲಾಟ್ ಆಫ್ ವರ್ಕ್ ಇಸ್ ಬಿನ್ ಡನ್. ಬಟ್ ಎಷ್ಟೇ ಕೆಲಸ ಮಾಡಿದ್ರು ಜನ ಅನ್ಸ್ಯಾಟಿಸ್ಫೈಡ್ ಇದ್ದೇ ಇರ್ತಾರೆ, ವಿಚ್ ಯು ಆರ್ ಅವೇರ್ ಬಿಕಾಸ್ ಯು ಆಲ್ಸೋ ಗಾಟ್ ವಾಸ್ಟ್ ಎಕ್ಸ್ಪೀರಿಯನ್ಸ್. ಬಟ್ ಡೆಫಿನೆಟ್ಲಿ ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು, ಫಾರ್ ಎಕ್ಸಾಂಪಲ್ ಇಲ್ಲಿ ಹೈಸ್ಕೂಲ್ಗಳೇ ಇಲ್ಲ ನಾವು ಪ್ರಾರಂಭ ಮಾಡಿದಾಗ. ಇವತ್ತು 25 ಹೈಸ್ಕೂಲ್ಗಳಿದ್ದಾವೆ, 11 ವಸತಿ ಶಾಲೆಗಳಿದ್ದಾವೆ, PG ಸೆಂಟ್ರ್ ಹೋಗ್ತಾ ಇತ್ತು. ಇವತ್ತು 5 PG ಸೆಂಟ್ರ್ ಕೋರ್ಸಸ್ ಇದೆ. ಡಿಪ್ಲೊಮಾ ಇರಲಿಲ್ಲ, ಡಿಪ್ಲೊಮಾ ಕಾಲೇಜ್ ಇದೆ. ITI ಇರಲಿಲ್ಲ, 3 ITI ಕಾಲೇಜುಗಳು ಮಾಡಿದ್ದೀವಿ. ಸೊ 100 ಬೆಡ್ ಹಾಸ್ಪಿಟ್ಲ್ ಇರೋದನ್ನ 200 ಬೆಡ್ ಹಾಸ್ಪಿಟ್ಲಿಗೆ ತಂದಿದ್ದೀವಿ. ಇನ್ಫ್ರಾಸ್ಟ್ರಕ್ಚರು, TB ಡ್ಯಾಮ್ನಿಂದ ವಾಟರ್ ತರೋದು, ದಿಸ್ ವಾಸ್ ದ ಬಿಗ್ಗೆಸ್ಟ್ ಸ್ಟ್ರಗಲ್ ಫಾರ್ ಅಸ್. ವೇರ್ ಇಸ್ TB ಡ್ಯಾಮ್, ವೇರ್ ಇಸ್ ಸಂಡೂರ್? ಸೊ ಆಲ್ ದ ವಿಲೇಜಸ್ ಆಫ್ ಎಂಟೈರ್ ಸಂಡೂರ್ ತಾಲೂಕ್ ಇಸ್ ಗೋಯಿಂಗ್ ಟು ಹ್ಯಾವ್ TB ಡ್ಯಾಮ್ ವಾಟರ್ ನಾವು. ಸೊ ದಿಸ್ ಇಸ್ ಸಮಥಿಂಗ್ ಅಮೇಝಿಂಗ್ ವರ್ಕ್ ವಿಚ್ ಯು ಆರ್ ಡನ್. ಸೊ ಅದ್ರ ಮೇಲೆ ನಾವು ಓಟ್ ಕೇಳ್ತಾ ಇದ್ದೀವಿ. ತುಕಾರಾಮ್ ಹೆಂಡ್ತಿ ಬಿಟ್ಟರೆ ಬೇರೆ ಯಾರು ಏಬಲ್ ಕ್ಯಾಂಡಿಡೇಟ್ ಅಂತ ಇರಲಿಲ್ಲಲ್ಲ ನಿಮಗೆ? ದೇರ್ ಆರ್ ಸೋ ಮೆನಿ ಪೀಪಲ್, ಇಲ್ಲ ಅಂತಲ್ಲ, ಬಟ್ ವಿ ಹ್ಯಾಡ್ ಎ ಶಾರ್ಟ್ ಟೈಮ್. ಒಂದು ಎರಡನೇದು ಏನಾಗಿದೆ, ತುಕಾರಾಮ್ ದ ವೇ ಹಿ ಹ್ಯಾಸ್ ಬಿಹೇವ್ಡ್ ದ ಕಾಮನ್ ಪೀಪಲ್. ಇಲ್ಲಿ ನಾವು ಅವನಿಗೆ ಹೇಳ್ತಿದ್ದೀವಿ, ಅದು ಗೋಧಿ ಬಣ್ಣ ಸಾಧಾರಣ ಮೈ ಕಟ್ಟಂತೀವಲ್ಲ ಅಂಥ ಮನುಷ್ಯ ಆತ. ಯಾರನ್ನ ಬೈದ್ರೆ ಎದ್ದು ನಿಂತ್ಕೊಂಡು ಅಂದರೆ ಯು ಕ್ಯಾನ್ ಕ್ಯಾಚ್ ಹೋಲ್ಡ್ ಆಫ್ ಇಸ್ ಕಾಲರ್ ಆ್ಯಂಡ್ ಸ್ಪೀಕ್. ಈ ಥರ MLA ಅವರು ಯಾರಿಗೆ ಗದರಿಸಿದ್ರು ಒಂದು ಸ್ವಲ್ಪ ಎದುರಾರಂಗೆ ಗದರಿಸ್ಬೋದು. ನಿಮ್ಮ MLAಗೆ ಯಾರಿಗೆ ಬೇರೆ ಕಡೆ ಆದರೆ ಮೊಗ್ಗಲು ಮುರಿತಾರೆ. ಈ MLAಗೆ ಹೆಂಗಿದ್ರು ಯಾರನ್ನ ಗದರಿಸ್ಬೋದು, ಯಾರನ್ನ ಬೈಬೋದು. ಪಬ್ಲಿಕ್ನಲ್ಲಿ ನಿಂತ್ಕೊಂಡು 4 ಜನ ಕೂಗಾಡಿದ್ರು ಕೈ ಮುಗಿದು ಬರೋಂಥ ವ್ಯಕ್ತಿ ಒಂದು. ಎರಡನೇದು ಇದೇನಾಗುತ್ತೆ, ಮೋರ್ ದೆನ್ ಬೀಯಿಂಗ್ ಅ ರೆಪ್ರೆಸೆಂಟೇಟಿವ್, ಮೋರ್ ದೆನ್ ಡೆವಲಪ್ಮೆಂಟ್, ಯು ಹ್ಯಾವ್ ಟು ಟೇಕ್ ಎವ್ರಿ ಕಮ್ಯುನಿಟಿ ಟುಗೆದರ್. ಈ ಕೇಸ್ಗಳು, ಪೊಲಿಟಿಕಲ್ ಕೇಸಸ್ಸು, ಪೊಲಿಟಿಕಲ್ ರೈವಲ್ರಿ, in last 20-25 years, even when I was there, we have never done such things. And today even now also BJP, there's a challenge in reserve constituency, especially ಕಾನ್ಸ್ಟಿಟ್ಯೂನ್ಸಿಗಳಿಂದ ಆಗ್ತವೆ, ಫೈಟ್ಸ್ಗಳು ಆಗ್ಬಿಡ್ತವೆ. ಅದ್ರ ಜೊತೆಗೆ ಇಲ್ಲಿ BJP ಅವರಿಗೆ ಕಾಂಗ್ರೆಸ್ನವ್ರಿಗೆ ಏನು ಭಾಳ ಡಿಫ್ರೆನ್ಸ್ ಇಲ್ಲ. ನಾವು ಯಾವಾಗಲೂ ಗೌರವವಾಗಿದ್ದೀವಿ ಲೋಕಲಿ. ಆ್ಯಂಡ್ ಮೈ ಫಿಲಾಸಫಿ ಆಫ್ ಲೈಫ್ ಈಸ್, ಇಫ್ ಐ ಕಾಂಟ್ ರೆಸ್ಪೆಕ್ಟ್ BJP ಗಾಯ್ ಆರ್ JDS ಗಾಯ್, ನಾವು ಅವ್ರಿಗೆ ಅಣ್ಣ ತಮ್ಮರಾಗಿ ನಾವು ಅವ್ರಿಗೆ ಗೌರವ ನೋಡೋಂಗಿಲ್ಲ ಅಂದ್ರೆ ಮತ್ತೆ ಇನ್ಯಾವ ರೀತಿ ಪೊಲಿಟಿಕ್ಸ್ ಮಾಡ್ಬೇಕು ನಾವು? ಸೊ ಹಂಗಾಗಿ ವಾಯ್ಲೆನ್ಸು, ಈ ಕೇಸು, ಗಲಾಟೆಗಳು ಸಂಡೂರು ತಾಲೂಕಿನಾಗ ಯಾವಲ್ಲ, ಇದು ಭಾಳ ಪ್ರಮುಖವಾದಂಥ ಪಾಯಿಂಟ್ ತುಕಾರಾಮ್ ಅವ್ರಿಗೆ ಕೂಡ ಆ್ಯಡ್ ಆಗುತ್ತೆ. ಬಟ್ ಜನಾರ್ದನ್ ರೆಡ್ಡಿ ಬಳ್ಳಾರಿ ಎಂಟ್ರಿ ಸಿಕ್ಕಿರೋದು ಇಲೆಕ್ಷನ್ ಸ್ವಲ್ಪ ಡೆಸಿಬಲ್ ಲೆವೆಲನ್ನು ಜಾಸ್ತಿ ಮಾಡಿದ್ರು ಅಲ್ಲ, ಬಿಕಾಸ್ ಹಿ ಕ್ಯಾರೀಸ್ ಹಿಮ್ಸೆಲ್ಫ್ ವಿತ್ ಲಾಟ್ ಆಫ್ ಮೀಡಿಯಾ ಪಾಪ್ಯುಲಾರಿಟಿ, ವಿ ಹ್ಯಾವ್ ಟು ಅಡ್ಮಿಟ್ ಇಟ್ ಅಲ್ವಾ? ಸೊ ಇಫ್ ಯು ಸಿ ಎಫೆಕ್ಟ್ ಆನ್ ದ ವಿಲೇಜ್ ಏನಿಲ್ಲ, ಆನ್ ದ ಗ್ರೌಂಡ್ ಎಫೆಕ್ಟ್ ಏನಿಲ್ಲ. ಬಿಕಾಸ್ ಅವ್ರು ಇರಲಿ ಬಿಡಲಿ BJPಗೆ ಆದಂಥ ವೋಟ್ ಇದೆ ಇಲ್ಲಿ. ಇಟ್ಸ್ ನಾಟ್ ದಟ್ ಬಿಕಾಸ್ ಹಿ ಈಸ್ ಗೋಯಿಂಗ್ ಟು ಕಮ್ ಆ್ಯಂಡ್ ಆ್ಯಡ್ ವೋಟ್. ಅಲ್ಲಲ್ಲ, ಬಟ್ KRPPದು ಆ್ಯಡ್ ಮಾಡಿದರೆ ಅಲ್ಲ, ಅವಾಗೇನಾಗುತ್ತೆ, ವೆನ್ ಯು ಸಿ ಪೇಪರ್ ಕ್ಯಾಲ್ಕುಲೇಷನ್ಸ್, ಸೊ ಆ ಕಡೆಗೆ ಹಾಕ್ದಾರಲ್ಲ, ಆ ಕಡೆನೇ ಹಾಕಲ್ಲ. ವೆನ್ ಯು ಮೇಕ್ ಪೇಪರ್ ಕ್ಯಾಲ್ಕುಲೇಷನ್ಸ್, ಬಟ್ ಸ್ಟಿಲ್ ವಿ ಹ್ಯಾವ್ ಗಾಟ್ ಅ ಗುಡ್ ಎಡ್ಜ್. ಈವನ್ ಇಫ್ ಯು ಕ್ಲಬ್ ಆಲ್ ದ ಸ್ಟ್ಯಾಟಿಸ್ಟಿಕ್ಸ್ ವಾಟ್ ಎವರ್ ಯು ವಾಂಟ್ ಟು ಸಿ, ಲಾಸ್ಟ್ ಪಾರ್ಲಿಮೆಂಟ್ ಇಫ್ ಯು ಸಿ ವಿ ಹ್ಯಾವ್ ಟೇಕನ್ ಗುಡ್ ಲೀಡ್. ಸೊ ಎಲೆಕ್ಷನ್ ಟು ಎಲೆಕ್ಷನ್ ಡಿಫರ್ ಆಗುತ್ತೆ. ಸೊ ಅವರಿಗೆ ಸೆಲ್ಲಿಂಗ್ ಪಾಯಿಂಟ್ ಏನೂ ಇಲ್ಲ. ಯಾಕೆ ಹೇಳ್ತಾ ಇದ್ದೀವಿ ಅಂತಂದರೆ, ದೇ ಹ್ಯಾವ್ ನಾಟ್ ಡನ್ ಎನಿ ಡೆವಲಪ್ಮೆಂಟ್. ಒಂದು ಊರ ಬಲ್ಬ್ ಕೊಡಿಸಿವಿ ಅಂತ ಇಲ್ಲಿ ಹೇಳಂಗಿಲ್ಲ. ನಾನು ಯಾವುದನ್ನು ನಮ್ಮ ಗ್ರ್ಯಾಂಟ್ಗಳು, ಯಾಕಂದರೆ ಕರುಣಾಕರ್ ರೆಡ್ಡಿ ಸಚಿವರಾಗಿದ್ದರು, ಶ್ರೀರಾಮ್ಲೂರು ಸಚಿವರು ಆಗಿದ್ದರು, ಸಂಸದರಾಗಿದ್ದರು. ಯಾರು ನಮ್ಮ ಶಾಂತಕ್ಕ ಅವರು ಕೂಡ ಇಲ್ಲಿ ಸಂಸದರಾಗಿದ್ದರು. ದೇವೇಂದ್ರಪ್ಪಣ್ಣ ಕೂಡ ಸಚಿವರಾಗಿದ್ದರು. ಸತೀಶ್ವರ್ MLC ಆಗಿದ್ದಾರೆ. ಕರುಣಾಕರ್ ರೆಡ್ಡಿ ಕೂಡ ಸಚಿವರು, ಸಂಸದರು ಕೂಡ ಆಗಿದ್ದರು. ಸೊ ಹಂಗಾಗಿ ಪೀಪಲ್ ನೋ 2008 to 2013 they were ruling in state. And subsequently from 2019 to 22 they were also ruling in state. So ಸಂಡೂರ್ಗಾದಂಥ ಹಿಂಗೆ ಬಂದೆ ನಾನು ನಿಮ್ಮೂರಾಗ ಒಂದು ಗುಡಿ ಕಟ್ಸಿನ ಅಂತ ಹೇಳ್ತಕ್ಕಂಥ ಕೆಲಸಗಳು ಅವರಿಂದ ಯಾವುದೂ ಆಗಿಲ್ಲ. ಮೀಡಿಯಾ ರಿಪೋರ್ಟ್ ಸಂತೋಷ್ ಲಾಡ್ ಅವ್ರಿಗೆ ತುಕಾರಾಮ್ ಫ್ಯಾಮಿಲಿಗೆ ಟಿಕೆಟ್ ಕೊಡಬೇಕು ಅಂತಕ್ಕಂಥದ್ದಕ್ಕೆ ವಿರೋಧ ಇತ್ತು, ಸಂತೋಷ್ ಲಾಡ್ ವಿರೋಧ ಮಾಡಿದರು ಅನ್ನೋ ಎಲ್ಲ ರಿಪೋರ್ಟ್ಸ್ಗಳು ಮೀಡಿಯಾದಲ್ಲಿದ್ದು. ಇಸ್ ಇಟ್ ಟ್ರೂ? Absolutely not.
ಇಲ್ಲಿಂದ ಒಂದು 50-100 ಜನ ಬಂದಿರಲ್ಲ ನಿಮ್ಮ ಹತ್ರ ಬೆಂಗಳೂರು? ಅಲ್ಲ ಬಂದಿದ್ದರು. ಅವ್ರು ಏನು ಕೇಳಿದ್ರು ಅಂದರೆ ಇಟ್ ವಾಸ್ ಅ ಶಾರ್ಟ್ ನೋಟಿಸ್. ಎಲ್ಲ ನೋಡಿ, ಯಾವಾಗ ತುಕಾರಾಮ್ ಡಿಕ್ಲೇರ್ ಹಾಕಿನ ಮುಂಚೆ ಒಂದು 3 ದಿನ ಮುಂಚೆನೂ ಬಂದಿದ್ದರು. ಸೊ ವಿ ಆರ್ ಆಲ್ ಲೈಕ್ ಫ್ಯಾಮಿಲಿ ಒನ್ಲಿ. ಎಸ್, ಕೇಳತಕ್ಕಂಥ ಸರಿ ಇದೆ, ಒಂದೇ ಫ್ಯಾಮಿಲಿ ಕೊಡಬಾರ್ದು ನಮಗೂ ಕೊಡ್ರಿ ಅಂತ ಅವಳ ಪ್ರಶ್ನೆ ಕರೆಕ್ಟ್ ಇದೆ. ಬಟ್ ಇಲ್ಲೇನಾಗಿದೆ, ತುಕಾರಾಮ್ ವೈಫ್ ಏನು ಮಾಡಿದ್ದಾರೆ, ತುಕಾರಾಮ್ ಜೊತೆಗೆ ಯಾವಾಗಲೂ ಕಾರ್ಯಕರ್ತರು ಮೀಟ್ ಆಗೋದು, ಕೆಲಸ ಮಾಡೋದು, ಉಪ್ಪಿಟ್ಟು ನಾಷ್ಟ, ಆಮೇಲೆ ಎಲ್ಲ ಬೈ ಎಲೆಕ್ಷನ್ ಅವ್ರ ಎಲೆಕ್ಷನ್ಸ್ಗಳು ತಿರುಗಾಡಿರೋ ಸಂಪರ್ಕವೂ ಇದೆ ಅವರಿಗೆ, ಕಾರ್ಯಕರ್ತರ ಸಂಪರ್ಕವೂ ಇದೆ. ಆ್ಯಂಡ್ ಇಟ್ ವಾಸ್ ಪ್ರಾಮಿಸ್ಡ್ ಬೈ ಹೈ ಕಮಾಂಡ್ ಓನ್ಲಿ, ಇಟ್ ವಾಸ್ ನಾಟ್ ಮೀ. ವೆನ್ ತುಕಾರಾಮ್ ವಾಸ್ ರಿಸೈನಿಂಗ್ ಫಾರ್ MLA ವಿಚ್ ಹಿ ವಾಸ್ ರಿಲೆಕ್ಟೆಂಟ್, ಬೇಡ ಅಂತಂದ್ರೂ ಕೂಡ ನಾವು ಪಾರ್ಟಿ ಕಡೆಯಿಂದ ಒಂದು ಆದೇಶ ಇತ್ತು. ಸೊ ಈ ಕಂಟಿನ್ಯೂ ಟು ಕಂಟೆಸ್ಟ್. ಸೊ ಬೇಸ್ಡ್ ಆನ್ ಟು ದಟ್ ಸೆಡ್ ಇಫ್ ದಟ್ ಇಸ್ ದ ಕೇಸ್ ವಿಲ್ ಗಿವ್ ಟು ಯುವರ್ ಫ್ಯಾಮಿಲಿ ಅಂತ ಮೊದಲು ಹೇಳಿರೋದ್ರಿಂದನೇ ಸರ್ವೆ ಮಾಡಿ, ಇಟ್ ವಾಸ್ ನಾಟ್ ಆಫ್ ದ ರೆಕಾರ್ಡ್, ಸರ್ವೆ ಮಾಡಿ ಪಾರ್ಟಿ ಹಸ್ ಟೇಕನ್ ಎ ಡಿಸಿಷನ್. ಮುಖ್ಯಮಂತ್ರಿಗಳು, KPC ಅಧ್ಯಕ್ಷರು, ಜನರಲ್ ಸೆಕ್ರೆಟರಿಗಳು, ಇಟ್ ಇಸ್ ಮೋರ್ ಆಫ್ ಅ ಪೊಲಿಟಿಕಲ್ ಹೈ ಕಮಾಂಡ್ ಕಾಲ್ ದಟ್ ವಾಸ್ ಪ್ರಾಮಿಸ್ಡ್ ಅರ್ಲಿಯರ್ ಆಲ್ಸೋ. ಕಾಂಗ್ರೆಸ್ ಒಂದು ಒಗ್ಗಟ್ಟಾಗಿ ಹೋರಾಟ ಮಾಡ್ತಿಲ್ಲ, ಇಲ್ಲಿ ಲೀಡರ್ಸ್ ಬರ್ತಿಲ್ಲ, ಸಂತೋಷ್ ಲಾಡ್ ಒಬ್ಬರೇ ಬಡದಾಡ್ತಿದ್ದಾರೆ. ಆ ಥರ ಏನಿಲ್ಲ, ಅದು ಹಬ್ಬ ಬೇರೆ ಇತ್ತಲ್ಲ, 3ನೇ ತಾರೀಕು 4ನೇ ತಾರೀಕಿಂದ ಎಲ್ಲರೂ ಬರ್ತಾರೆ. ಈಗ ಬಹುತೇಕ ಲಾಸ್ಟ್ 3-4 ಡೇಸ್ ಯು ಸಿ ಎವ್ರಿಬಡಿ ಇಸ್ ದರ್. ಹಬ್ಬ ಬೇರೆ ಇತ್ತು. ಸೊ ಅದಾದಮೇಲೆ ಇಟ್ ವಾಸ್ ಅ ಸ್ಲೋ ಸ್ಟಾರ್ಟೆಡ್. ಸೊ ಎವ್ರಿಬಡಿ ಹಸ್ ಪಿಕ್ಡ್ ಅಪ್ ನಾವು. ನಿನ್ನೆ DCM ಬಂದವರು, ಇವತ್ತು ಮುಖ್ಯಮಂತ್ರಿ ಬರ್ತಾ ಇದ್ದಾರೆ. ಸೊ ನಮ್ಮೆಲ್ಲ ಸಚಿವರುಗಳು ಬರ್ತಾ ಇದ್ದಾರೆ. BJP ಲುಕ್ಸ್ ಲೈಕ್ ಸ್ಟ್ರಾಂಗೆಸ್ಟ್ ಎವರ್ ಈಗ, ಅಂದರೆ ಹಿಂದಿನ ಎಲೆಕ್ಷನ್ಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ರಿಸಲ್ಟ್ ಏನೇ ಆದರೂ ಭಾಳ ಕ್ಲೋಸ್ ಕಾಂಟೆಸ್ಟ್ ಆಗುತ್ತೆ ಅಂತ. ಆ ಥರ ಏನು ಅನಿಸ್ತಾ ಇಲ್ಲ. ಐ ಥಿಂಕ್ ವಿಲ್ ಹ್ಯಾವ್ ಅ ವೆರಿ ಕಂಫರ್ಟಬಲ್ ಮಾರ್ಜಿನ್ ಟು ವಿನ್. ಸೊ ಐ ಆಮ್ ವೆರಿ ಹೋಪ್ಫುಲ್. ಅವರು ಪೇಪರ್ ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದಾರೆ, ನನ್ನ ಅನಿಸಿಕೆ ಇದೆ. ಆ್ಯಂಡ್ ವಿ ಹ್ಯಾವ್ ಟು ಹೋಪ್ ಫಾರ್ ದ ರಿಸಲ್ಟ್ ಬಿಕಾಸ್ ಆಲ್ವೇಸ್ ಎವ್ರಿ ಎಲೆಕ್ಷನ್ ಇಸ್ ಅ ಲಿಟಮಸ್ ಟೆಸ್ಟ್. ಸೊ ನಮ್ಮ ಕ್ಯಾಲ್ಕುಲೇಷನ್ಸು ಅವ್ರ ಕ್ಯಾಲ್ಕುಲೇಷನ್ಸ್ ವರ್ಕ್ ಆಗ್ತದಲ್ಲ, ಅರ್ಥಮೆಟಿಕ್ಸ್ ರಿಸಲ್ಟ್ ಬಂದಮೇಲೆ ಗೊತ್ತಾಗೋದು. ರೀಸೆಂಟು ಈ ವಾಲ್ಮೀಕಿ ಇಂಪ್ಯಾಕ್ಟ್ ಈ 3 ಪೈಕಿ ಶಿಗ್ಗಾಂವ್, ಚನ್ನಪಟ್ಟಣ, ಸಂಡೂರು ಪೈಕಿ ಸಂಡೂರು ಮ್ಯಾಕ್ಸಿಮಮ್. ಏನು ಜನರ ಮಧ್ಯೆ ಏನು ಅಭಿಪ್ರಾಯ? ಮಾತಾಡ್ತಾರೆ ಜನ? ಅಲ್ಲ, ಜನ ಮಾತಾಡೋದು ನಮ್ಮೆದುರಿಗೆ ಮಾತಾಡಿಲ್ಲ. ಬಟ್ BJP ಹ್ಯಾಸ್ ಮೇಡ್ ಅನ್ ಅಜೆಂಡಾ ಟು ಇಟ್. ಸೊ ಇಂಪ್ಯಾಕ್ಟ್ ನೋಡಬೇಕು. ಆ್ಯಸ್ ಯು ರೈಟ್ಲಿ ಸೆಡ್, ವಿ ಡೋಂಟ್ ನೋ, ಇಟ್ಸ್ ಅ ಲಿಟಮಸ್ ಟೆಸ್ಟ್ ಹೌ ಮಚ್ ಇಟ್ ಹ್ಯಾಸ್ ಇಂಪ್ಯಾಕ್ಟೆಡ್. ಸಮ್ಟೈಮ್ಸ್ ಈ ಬೈ ಎಲೆಕ್ಷನ್ಸ್ಗಳು ಕಾನ್ಸೆಪ್ಟ್ ಬೇರೆ ಇರ್ತವೆ, ಜನರಲ್ ಎಲೆಕ್ಷನ್ಸ್ಗಳು ಕಾನ್ಸೆಪ್ಟ್ ಬೇರೆ ಇರ್ತವೆ. ಆ್ಯಂಡ್ ಸಿನ್ಸ್ ದ ಮನಿ ಈಸ್ ಆಲ್ಸೋ ರಿಕವರ್ಡ್, ಸುಮಾರು 70 ಕೋಟಿವರೆಗೆ ರಿಕವರ್ ಆಗಿದೆ. ಬಟ್ ಡೆಫಿನೆಟ್ಲಿ ಇಟ್ಸ್ ಅನ್ ಎಂಬ್ರಾಸಿಂಗ್ ಆ ಸಿಚುವೇಷನಲ್ಲಿ, ಇಲ್ಲ ಅಂತ ಹೇಳಕ್ಕೆ ಬರಲ್ಲ. ಬಿಕಾಸ್ ಯಾರು ಮಾಡಿದ್ದಾರೆ ಯಾರೆಲ್ಲ ಅದು ಮುಂದಿಲ್ದವ್ರು, ವಿ ಡೋಂಟ್ ನೋ ಹೂ ಇಸ್ ಇನ್ವಾಲ್ಡ್ ಎಕ್ಸಾಕ್ಟ್ಲಿ. ಮುಜುಗರ ಅಂತ ಇರಲೇಬೇಕಲ್ಲ. ಎನಿ ಸಾರ್ಟ್ ಆಫ್ ಕಾಂಟ್ರವರ್ಸೀಸ್ ಟು ಎನಿ ಗೌರ್ಮೆಂಟ್ ಮುಜುಗರ ಆಗಿದೆ. ಬಟ್ ನಾವು ಐ ಥಿಂಕ್ ಇಟ್ ಇಸ್ ಬಿನ್ ಡ್ರಾನ್ ಡೌನ್. ಸೊ ಪೊಲಿಟಿಕಲಿ ಹೇಳ್ತಾರೆ. ಬಟ್ ಐ ಆಮ್ ಸ್ಟಿಲ್ ಹೋಪ್ಫುಲ್ ದ್ಯಾಟ್ ಇಟ್ ಈಸ್ ನಾಟ್ ಗೋಯಿಂಗ್ ಟು ಡೆಂಟ್ ಎನಿಥಿಂಗ್ ಮಚ್. ವಾಲ್ಮೀಕಿ ವಾಸ್ ಹ್ಯಾಂಡಲ್ ವೆರಿ ಬ್ಯಾಡ್ಲಿ ಅಂತ ಅನ್ಸಲ್ವಾ? ಅಂದರೆ ಒಬ್ಬ ಸಚಿವರಿಗೆ ಗೊತ್ತಿಲ್ಲದೆ, ನೀವು ಈಗ ಅನೇಕ ಬಾರಿ ಮಂತ್ರಿ ಆಗಿದ್ದೀರಿ, ಅನೇಕ ಖಾತೆಗಳನ್ನು ನಿಭಾಯಿಸಿದ್ದೀರಿ, ಒಬ್ಬ ಸಚಿವರಿಗೆ ಗೊತ್ತಿಲ್ಲದೆ ಅಷ್ಟು ದೊಡ್ಡ ಮೊತ್ತದ ಹಣ ಟ್ರಾನ್ಸ್ಫರ್ ಆಗುತ್ತೆ ಅನ್ನೋ ಒಪ್ಕೊಳ್ಳೋದು ಹೆಂಗೆ ಅದು ಅಂತ ನೀವು ಹೇಳಿರೋ ಪಾಯಿಂಟ್ ವ್ಯಾಲಿಡ್ ಇದೆ. ಸಿ, ನೌ ಐ ಆಮ್ ಸಿಟ್ಟಿಂಗ್ ಆನ್ ಅ ಬೋರ್ಡ್ ವೇರ್ ಬೋರ್ಡ್ ಹ್ಯಾಸ್ ಗಾಟ್ ಮೋರ್ ದನ್ 8,000 crores ನಾವು. ಓಕೆ, ಆ ಬೋರ್ಡಿಗೆ ನನಗೆ ಸಂಬಂಧನೇ ಇಲ್ಲ. ಈ ಒಂದು ಐ ಆಮ್ ದ ಚೇರ್ಮನ್ ಆಫ್ ದ ಕನ್ಸ್ಟ್ರಕ್ಷನ್ ಬೋರ್ಡ್. ಟೆಕ್ನಿಕಲಿ ಸೈನಿಂಗ್ ಅಥಾರಿಟಿ ನನಗಿಲ್ಲ. ಗಾಟ್ ಇಟ್. ಸೊ ಬೋರ್ಡ್ ಇರ್ತಾರೆ, ಸೆಕ್ರೆಟರಿ ಇದ್ದಾರೆ, ಅವ್ರು ಸೈನ್ ಮಾಡ್ತಾರೆ, ಅದು ದುಡ್ಡು ಹೋಗುತ್ತೆ. ಈಗ ಚೇಂಜ್ ಮಾಡಿದ್ದಾರೆ, ಆಫ್ಟರ್ ದಟ್ ಇನ್ಸಿಡೆಂಟ್ ಚೇಂಜ್ ಮಾಡಿದ್ದಾರೆ. ದ ಲಾಟ್ ಆಫ್ ಮೆಕ್ಯಾನಿಸಮ್ ಗೌರ್ಮೆಂಟ್ ಇಸ್ ವರ್ಕಿಂಗ್ ಆನ್ ಟು ಇಟ್. ಇಫ್ both according to me, maybe I would like to stand corrected also in future. According to me, I'm not trying to defend my friend. ಅಷ್ಟು ದಡ್ಡ ಅಂತ ಅವನಲ್ಲ. Assumingly if even I want to do such wrong things, why would I do such stupid things? But according to me, I'm still sure that he's not involved. Because ಎಲ್ಲೋ ಟ್ರೈಲಿಂಗ್ ಸಿಗಲೇಬೇಕಲ್ಲ ದುಡ್ಡು. ಅಲ್ರಿ, ಚಂದ್ರಶೇಖರ್ ಸೂಸೈಡ್ ಮಾಡ್ಕೊಳ್ಳಿಲ್ಲ ಅಂದರೆ ಎಲ್ಲ ಬರ್ತಿದ್ದಾರೆ ಎಲ್ಲ. I don't disagree with you, but still ಮಚ್ ಇಸ್ ಎವಿಟೆಡ್ ಟು ಕಮ್. ನೀವು ವಾಲ್ಮೀಕಿ ಆಫೀಸರ್ಸ್ ತಪ್ಪು, ಮುಡಾ ಆಫೀಸರ್ಸ್ ತಪ್ಪು, ವಕ್ಫು ಆಫೀಸರ್ಸ್ ತಪ್ಪು, ಎಲ್ಲ ಆಫೀಸರ್ಸ್ ಅನ್ಕೊಂಡು ಹೋಗ್ಬಿಟ್ರೆ. ಇಲ್ಲ, ನಾನು ಆಫೀಸರ್ಸ್ ತಪ್ಪು ಅಂತ ಹೇಳ್ತಾನೆ ಇಲ್ಲ. ಇನ್ವಾಲ್ವ್ಮೆಂಟು ಟೈಮಿಂಗ್ ನೋಡಿ ಹೆಂಗಿದೆ, ಎಲೆಕ್ಷನ್ ಟೈಮ್ ಅದು. ಸೊ ಗೌರ್ಮೆಂಟ್ ಇಸ್ ಇಟ್ಸ್ ಅನ್ ಫ್ಯಾಗ್ ಆ್ಯಂಡ್ ಇಟ್ಸ್ ರನ್ನಿಂಗ್ ಎವ್ರಿವೇರ್, ಹೋಗ್ತಾನೆ ಇರ್ತಾರೆ. ಆ ಟೈಮಿಗೆ ಟ್ರಾನ್ಸಾಕ್ಷನ್ ಆಗಿರ್ತಕ್ಕಂಥ. ಉದಾಹರಣೆಗೆ ನಿಮ್ಮದೇ ಒಂದು ಸ್ವಂತ ಬ್ಯಾಂಕ್ ಇರಲಿ, ಅವತ್ತೇ 50 ಕೋಟಿ ಹಾಕಿ, ಅದೇ 50 ಕೋಟಿಗೆ ಅವತ್ತೇ FD ಮಾಡಿ, ಅವತ್ತೇ ನಿಮಗೆ ಆ ಓಡಿ 45 ಕೋಟಿ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಈ ಒಂದು ಅಸ್ಯೂಮಿಂಗ್ ದಟ್ ಯು ಆರ್ ಓನರ್ ಆಫ್ ಅ ಬ್ಯಾಂಕ್ ಟು ಡೂ ದಿಸ್ ಪ್ರೊಸೀಜರ್ಲಿ, ಅದು ನ್ಯಾಷನಲೈಸ್ ಬ್ಯಾಂಕ್ಗಳು ಮಾಡ್ಬೇಕಂದ್ರೆ ಇಂಪಾಸಿಬಲ್ ಅದು. ಬಟ್ ಒಂದು 5-6 ತಿಂಗಳಾಯ್ತು. ಅಂದರೆ ಒಂಥರ ಜನರ ಮಧ್ಯದಲ್ಲಿ ಗೌರ್ಮೆಂಟ್ ಅಂದರೆ ಡೆವಲಪ್ಮೆಂಟ್ ಚರ್ಚೆ ಇಲ್ಲ. ಆ ಹಗರಣ, ಈ ಹಗರಣ, ಈ ಆರೋಪ ಡಿಸ್ಕಷನ್ ಅದೇ ಆಗ್ತಿದೆ. ಒಂದೇನೋ ಒಂದು ಹೊಸ ವಿಷಯ ಬೇಕು ನಿಮಗೆ. ಅಲ್ಲ, ನಮ್ದು ಏನಾಗಿದೆ, ನಮ್ಮದು ಐ ಡೋಂಟ್ ನೋ, ವಿ ಆರ್ ನಾಟ್ ಲಕ್ಕಿ ವಿತ್ ಕಾಂಟ್ರವರ್ಸೀಸ್. BJP ಇಸ್ ಆಲ್ವೇಸ್ ಲಕ್ಕಿ ವಿತ್ ಕಾಂಟ್ರವರ್ಸೀಸ್. ಐ ಪರ್ಸನಲಿ ಫೀಲ್ there are 2-3 reasons. One, Muda case between me and you, because Muda was asked so much everywhere, correct? Even central level and Muda hoitu, but never it was on an electoral bond.
ಸಿ ದಿಸ್ ಎಲೆಕ್ಟ್ರಲ್ ಬಾಂಡ್ ಈಸ್ ಅನ್ಕಾನ್ಸ್ಟಿಟ್ಯೂಷನಲಿ 8,500 ಕೋಟಿ ಹಗರಣ ಆಗಿದೆ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳ್ತು. ಇಟ್ಸ್ ಅನ್ ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಬರೆದ್ರು ಕೂಡ ಹಾರ್ಡ್ಲಿ ಕೆಲವು ಜಾಗದಲ್ಲಿ ಒಂದು 8-10 ನಿಮಿಷ ಮಾತಾಡೋದು ಬಿಟ್ಟರೆ ಅದು ಮರ್ತೇ ಬಿಟ್ಟು ಚಾಪಿ ಕೆಳಗೆ ಹೋಗ್ಬಿಡ್ತು ಬಿಟ್ವೀನ್ ಮೀ ಆ್ಯಂಡ್ ಯು. ಮೂಡಾನ ಎಲ್ಲಿವರೆಗೂ ಹೋಯ್ತು, ಎಲ್ಲಿವರೆಗೆ ಮೈಲೇಜ್ ನಾನು ಪ್ರತಿ ಜಾಗಕ್ಕೆ ಹೋದರೆ ಮೂಡ ಅಂತ ನನಗೂ ಕೇಳಿದರೆ, ಎಲ್ಲ ಸಚಿವರುಗಳು ಕೇಳಿದ್ದಾರೆ, ಸಿ ಎಮ್ಗೂ ಕೇಳಿದ್ದಾರೆ, ಡಿ ಸಿ ಎಮ್ಗೂ ಕೇಳಿದ್ದಾರೆ. ಇದು ಅವ್ರಿಗೆ ಲಕ್ಕಿದೆ. ಆಯಿತು, ಕಾಂಗ್ರೆಸ್ ತೊಗೊಂಡಿದ್ದು ದುಡ್ಡು ಯಾಕೆ ಕೇಳಲ್ಲ ನಮಗೆ? ಆಯ್ತು, ನಾವು ತೊಗೊಂಡಿದ್ದೀವಿ, ಕೇಳಲ್ಲ ಯಾಕೆ ಎಲ್ಲರೂ? ದ ಲಾಜಿಕ್ ಈಸ್ ಯಾಕೆ ಬರೀಲಿಲ್ಲ ಯಾಕೆ? ಎಲ್ಲರೂ ಮುಗ್ಗ ಬೈಬೇಕಾಗಿತ್ತು. ಕಾಂಗ್ರೆಸ್ಸಿಗೆ ಬಿ ಜೆ ಪಿಗೆ ಮುಗ್ಗ ಬೈಬೇಕಾಗಿತ್ತು. ನಿರ್ಮಲಾ ಸೀತಾರಾಮನ್ ರಾಜೀನಾಮೆ ಕೊಡು ಅಂತ ಹೇಳ್ಬೇಕಾಗಿತ್ತು. ಪ್ರಧಾನಮಂತ್ರಿಗೂ ರಾಜೀನಾಮೆ ಕೊಡಬೇಕಂತ ಎಲ್ಲ ಒಂದು ಪೇಪರ್ನ ಬರಿಬೋದಾಗಿತ್ತು. ಯಾರು ಬರೀಲಿಲ್ಲಲ್ಲ. ಸಿ ದಟ್ಸ್ ವೈ ಟೆಲ್ ನೋ ದಿಸ್ ವಿತ್ ದಿಸ್ ಟ್ರಿಕ್ ಆಫ್ ಆಸ್ಕಿಂಗ್ ಕ್ವಶನ್ಸ್ ಈಕ್ವಲಿ ಪಾಯ್ಸ್ಡ್ ಆದರೆ ಎಲ್ಲರಿಗೂ ತೊಂದರೆ ಆಗುತ್ತೆ. ನಮಗೆ ವಿ ಆರ್ ಆಲ್ವೇಸ್ ಇನ್ ಎಂಬ್ರಾಸಿಂಗ್ ಸಿಚುವೇಶನ್. ಯು ಆರ್ ಸ್ಮಾಲ್, ಯು ಆರ್ ಆಸ್ಕಿಂಗ್ ಬಟ್ ವಾಫ್ ವೆರಿ ಗುಡ್. ಐ ಆಮ್ ನಾಟ್ ಟ್ರೈಂಗ್ ಟು ಸೇ ಬಿ ಜೆ ಪಿ ಕಾಲ ಕಾಂಗ್ರೆಸ್ ಕಾಲ, ಬಿಕಾಸ್ ಇಸ್ ಕಮಿಂಗ್ ಟು ಅಸ್. ವಿ ಆಲ್ಸೋ 250 ಜನಕ್ಕೂ 280 ಜನಕ್ಕೆ ಅವರು ನೋಟಿಸ್ಗಳು ಕೊಟ್ಟಿದ್ದಾರೆ ಬಿ ಜೆ ಪಿ ಕಾಲದಲ್ಲಿ. ಮತ್ತು ಬಿ ಜೆ ಪಿ ಯಾಕೆ ಅವಾಗ ಗಲಾಟೆ ಮಾಡಲಿಲ್ಲ? ಜಸ್ಟ್ ಐ ಆಮ್ ಆಸ್ಕಿಂಗ್ ಒನ್ ಕ್ವಶನ್. ಅವ್ರು ಯಾರು ಕಿಮ್ಮಕ್ಕಂತ ಬಾಯ್ಬಿಟ್ಟಿಲ್ಲ ಅವಾಗ. ಈಗ ಚುನಾವಣೆ ಬಂದಾವೆ, ಈಗ ಕರೆಕ್ಟ್ ಟೈಮಿಗೆ ತೊಗೊಳ್ತಾರೆ, ಅದಕ್ಕೆ ಸಾಥ್ ಐತೆ, ಮ್ಯೂಸಿಕ್ ಐತೆ, ಎಲ್ಲ ಹೋಗೇ ಬಿಡ್ತದೆ. ಎವ್ರಿಬಡಿ ವಿಲ್ ಆಸ್ಕ್ ದ ಸೇಮ್ ಕ್ವಶನ್. ಬಟ್ ವೈ ಆರ್ ಯು ಟು ನಾಟ್ ಆಸ್ಕಿಂಗ್ ದ ಸೇಮ್ ಕ್ವಶನ್ ಟು ದೆಮ್? ವೆದರ್ ದೇ ಹ್ಯಾವ್ ಗಿವನ್ 10, ವೆದರ್ ದೇ ಹ್ಯಾವ್ ಗಿವನ್ 20, ವೆದರ್ ದೇ ಹ್ಯಾವ್ ಗಿವನ್ 50. ಅಟ್ಲೀಸ್ಟ್ ನಮ್ಮ ನಂಬರ್ಸ್ ನೋಡೋದು ನನ್ನ ಪ್ರಕಾರ ಇರ್ತಕ್ಕಂಥ ಕಮ್ಮಿ ಇದೆ. ವಿ ಆರ್ ಡನ್ 120 or 150, ದೇ ಹ್ಯಾವ್ ಡನ್ 250 or 280. ಇಲ್ಲರಿ, ನೀವು ಮಾಡಿಟ್ಟಿದ್ದು ಅದನ್ನು ವಕ್ಫ್ ಕಾನೂನಿಗೆ ತಿದ್ದುಪಡಿ, ಅದನ್ನ ದಟ್ ಇಸ್ ಅಲ್ಲ ವಿಷಯದಿಂದ ಎಲ್ಲಿಗೆ ಹೋಗುತ್ತೆ. ನೋಟಿಸ್ ಬಗ್ಗೆ ಮಾತಾಡ್ತೀವಿ. ಇಟ್ ಇಸ್ ನಾಟ್ ಅಬೌಟ್ ಬಿಜೆಪಿ ಅಂಡ್ ಕಾಂಗ್ರೆಸ್. ಟಾಕಿಂಗ್ ಬಟ್ ನೋಟಿಸ್ ಇಶ್ಯೂಸ್. ಸಿ ಇದು 1995 ಇದು ಸೆಂಟ್ರಲ್ ಗೌರ್ಮೆಂಟ್ ಆ್ಯಕ್ಟ್. ನಾವು ಇಲ್ಲಿ ರೂಲ್ ಅಷ್ಟೇ ಅಮೆಂಡ್ ಮಾಡ್ಕೋಬೋದು. ಇಟ್ಸ್ ಗೌರ್ನ್ ಬೈ ಸೆಂಟ್ರಲ್ ಗೌರ್ಮೆಂಟ್. ಈಗ ಮುಜರಾಯಿನಲ್ಲಿ ನಾವು ನೋಟಿಸ್ ಕಳಿಸಿಲ್ವಾ? ಮುಜರಾಯಿನೂ ಉಳಿಸ್ಕೋಬೇಕು. ಮುಜರಾಯಿ ಲ್ಯಾಂಡ್ ABC ಕ್ಯಾಟಗರಿ ಮಾಡಿದ್ರು ಬಿ ಜೆ ಪಿ ಗೌರ್ಮೆಂಟು. 3,500 ಹೆಕ್ಟರ್ 3,500 ಎಕರೆ ಎನ್ಕ್ರೋಚ್ಮೆಂಟ್ ಆಗಿದೆ. ಸಿ ನಾನು ಅದೇ ಹೇಳೋದು, ನಂದು ಒಂದು ಪ್ರಶ್ನೆ ಏನಂದರೆ ಪೊಲಿಟಿಸೈಸಿಂಗ್ ಟು ವಾಟ್ ಲೆವೆಲ್? ಅಸ್ಯೂಮಿಂಗ್ ದಟ್ ಯು ಆರ್ ಅ ವಫ್ ಮ್ಯಾನ್ ಆಲ್ಸೋ, ಯು ಆರ್ ಓನ್ಲಿ ಸೆಂಟ್ ಅ ನೋಟಿಸ್. ಗೌರ್ಮೆಂಟ್ ಇಸ್ ದೇರ್, ರೂಲ್ಸ್ ಇಸ್ ದೇರ್, ಎನಿಬಡಿ ಕ್ಯಾನ್ ಬಿ ಟೇಕನ್ ಓವರ್ ನೆಟ್. ಅದ್ರಾಗ 9 ಕಾಲಮ್ 11 ಕಾಲಮ್ ಇದೆ. ಅದು 11 ಕಾಲಮ್ ರಿಮಾರ್ಕ್ನಾಗ ಬರುತ್ತೆ. ಈವನ್ ನೋಟಿಸ್ ಇಶ್ಯೂಯಿಂಗ್ ದಟ್ ಯು ಆರ್ ನಾಟ್ ಗೋಯಿಂಗ್ ಟು ಟೇಕ್ ಓವರ್ ನೆಟ್ ಇಸ್ ಲ್ಯಾಂಡ್ ಆ್ಯಂಡ್ ಗೋ, ಯು ಕೆನಾಟ್ ಡೂ ಇಟ್. ಹೌ ಯು ಪ್ರೊಜೆಕ್ಟ್, ಹೌ ದು ಈಗ ಸಿ ಪೊಲಿಟಿಸೈಸಿಂಗಿಗೆ ಅವರಿಗೆ ಲಕ್ ಇದೆ ಸರ್. ಬಿ ಜೆ ಪಿ ಹ್ಯಾಸ್ ಗಾಟ್ ಅ ಗುಡ್ ಲಕ್. ಐ ಆಮ್ ಟೆಲ್ಲಿಂಗ್ ಯು, ಫಾರ್ ಎವ್ರಿ ಸ್ಮಾಲ್ ಥಿಂಗ್ ದೇ ಕ್ಯಾನ್ ಟೇಕ್ ಇಟ್ ಟು ದ ಪೀಪಲ್. ದೇ ವಿಲ್ ಮೇಕ್ ಪೀಪಲ್ ಟು ರೀಚ್. ಆಮೇಲೆ ಅವರಿಗೆ ಆ ಪಬ್ಲಿಸಿಟಿ ಸಿಗುತ್ತೆ. ಮೇ ಬಿ ಯು ಆರ್ ನಾಟ್ ಟ್ರೈನ್ಡ್ ಟು ವರ್ಕ್ ಆಸ್ ಅಪೋಸಿಷನ್ ಪಾರ್ಟಿ. ನೋ, ಅಪಾರ್ಟ್ ಫ್ರಮ್ ದ್ಯಾಟ್ ದೇ ಆರ್ ಆಲ್ಸೋ ನಾಟ್ ಟ್ರೈನ್ಡ್ ಟು ಬಿ ಅ ರೂಲಿಂಗ್ ಪಾರ್ಟಿ. That's what I'm telling. So if little bit of no, I'm not really judging media, but they have got an edge of media and they are good also. I don't deny it, but they have got a good edge of media. ಕಂಪೇರ್ ಮಾಡೋಕ್ಕೆ ಆಗದಾರನ್ನ ಕಂಪೇರ್ ಮಾಡೋಕ್ಕೆ ಹೋಗ್ತೀರಿ ನೀವು ಅಂತ. ಈಗ ಎಲೆಕ್ಟ್ರಲ್ ಬಾಂಡು ವರ್ಸಸ್ ಮೂಡ, ಈ ದೇಶದಲ್ಲಿ ಪರ್ಸ್ನಲ್ ಕರಪ್ಷನ್ಗಳು ಜಾಸ್ತಿ ಡಿಸ್ಕಸ್ ಆಗ್ತವೆ. ನಾಟ್ ದ ಪಾಲಿಸಿ ಕರಪ್ಷನ್ ಡಿಸ್ಕಸ್ ಆಗ್ತವೆ, ಇಲ್ಲ ಅಂತ ಹೇಳೋದಿಲ್ಲ ನಾನು. ಬಟ್ ಪರ್ಸ್ನಲಿ ಈ ವ್ಯಕ್ತಿಗೆ ಇಷ್ಟು ಗೇನ್ ಆಯ್ತಂತೆ, ಈ ವ್ಯಕ್ತಿದು ಇಷ್ಟ ಆಯ್ತಂತೆ, ದಟ್ ಈಸ್ ಏನೋ ಇಂಟ್ರೆಸ್ಟ್ ಜಾಸ್ತಿ. ನೀವು ಹೆಂಗೆ ಅಜೆಂಡಾ ಸೆಟ್ ಮಾಡ್ತಾರೆ ಹಂಗೆ ಡಿಪೆಂಡ್ ಆಗುತ್ತೆ. ನಾವು ಅಂದರೆ ಮೀಡಿಯಾದವರು ಎನಿಬಡಿ ಹೌ ಯು ನರೇಟ್ ಅ ಸ್ಟೋರಿ, ಹೌ ಡು ಯು ನರೇಟ್ ಅ ಸ್ಟೋರಿ, ಹೌ ಡು ಐ ನರೇಟ್ ಅ ಸ್ಟೋರಿ ಈಸ್ ಇಂಪಾರ್ಟೆಂಟ್. ನರೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ನಾನು ಅದೇ ಕತೆ ಸ್ಲೋ ಮೋಷನ್ನೇ ಹೇಳ್ಬೋದು, ಅದೇ ಕತೆ ಫಾಸ್ಟ್ನೇ ಹೇಳ್ಬೋದು. ಸಿನ್ಸ್ ಈಸ್ ಅ ಸಿಂಗರ್, ಈ ಕ್ಯಾನ್ ಸಿಂಗ್ ಇನ್ ರ್ಯಾಪ್ ಆಲ್ಸೋ, ರಿದಮಿಕ್ಗೂ ಆಡ್ಬೋದು, ಕ್ಲಾಸಿಕಲಲ್ಲಿ ಆಡ್ಬೋದು. ಸೊ ದ ಹೋಲ್ ಕಂಟ್ರಿ, ದ ಹೋಲ್ ವರ್ಲ್ಡ್ ಸೆಟ್ಸ್ ಆನ್ ನರೇಷನ್ಸ್ ಟುಡೇ, ವಿ ಹ್ಯಾವ್ ಟು ಅಡ್ಮಿಟ್ ಇಟ್. So narration important. For example, Mooda. You tell me Moodadalli, if I've been talking, I've been advocating so much. I always tell that it is not a compensation site according to the rule. See, ನಾನು ಅದೇ ಹೇಳ್ತಿದ್ದೆ, ನಾನು ವಾದ ಹೇಳ್ತಾ ಇರೋದು ಇಷ್ಟು. ಈಸ್ ಇಟ್ ಅ ಜಿ ಕ್ಯಾಟಗರಿ ಸೈಟ್? ಏನು ಸೈಟ್ ಅದು? ಎಲ್ಲ MLAಗಳು ಜರ್ನಲಿಸ್ಟಿಗೂ ಕೊಟ್ಟಾರೆ, ಜುಡಿಷಿಯರಿಗೂ ಕೊಟ್ಟಿದ್ದಾರೆ, ಪರಮವೀರ್ ಚಕ್ರ ಗೆದ್ದವ್ರಿಗೆ ಕೊಟ್ಟಾರೆ, ಯಾರ್ಯಾರು ಅವಾರ್ಡಿಗಳಿದ್ದಾರೆ ಎಲ್ಲರಿಗೂ ಪ್ರಿಫರೆನ್ಷಿಯಲ್ ಸೈಟ್ ಕೊಟ್ಟಿದ್ದಾರೆ, ಎಲ್ಲ ಸರ್ಕಾರಗಳು ಕೊಟ್ಟಿದೆ. But this is not a preferential site which has been given to him. Compensation site. So compensation site, how can you use an influence? ಹೌದು, ಈಗ ನಮ್ಮಿಬ್ಬರು ಮೂವರ್ನಾಗ ಅಜಿತಿಗೆ ಕೊಟ್ಟರೆ ಸೈಟು, ದೆನ್ ಯು ಕ್ಯಾನ್ ಸ್ಟಿಲ್ ಸೇ ಇದು ಯೂಸಿಂಗ್ ಮಿಸ್ಯೂಸ್ ಆಫ್ ಪವರ್ ಅಜಿತಿಗೆ ಕೊಟ್ಟರೆ ಅಂತ ಹೇಳ್ಬೋದು. ಈಗ ಅವಾರ್ಡ್ಗಳು ಕೊಡ್ತೀವಿ ಎಲ್ಲರಿಗೆ, ರಾಜ್ಯೋತ್ಸವ ಅವಾರ್ಡ್ಗಳು ಕೊಡ್ತೀವಿ, ಏನದು? ದಟ್ಸ್ ಲಿಮಿಟೆಡ್ ಓನ್ಲಿ. ಏನು ಯಾರಿಗಾನ ಅವಾರ್ಡ್ ಕೊಡ್ತೀವಿ. ಸೊ ಯು ಕ್ಯಾನ್ ಆಲ್ವೇಸ್ ಇನ್ಫ್ಲುಯೆನ್ಸ್ ಐತೆ ಮತ್ತು ಹೌದು, ಮತ್ತು ಇನ್ಫ್ಲುಯೆನ್ಸ್ ಎಲ್ಲ ಎಲ್ಲಿದೆ ಬಿಟ್ವೀನ್ ಮೀ ಆ್ಯಂಡ್ ಯು? ಬಟ್ ಇಲ್ಲಿ ಆ ಥರ ಇಲ್ಲೇ ಇಲ್ಲ ಅಂತ ಹೇಳ್ತಿರೋದು. ದೇರ್ ಇಸ್ ನಥಿಂಗ್ ಕಾಲ್ಡ್ ಮಿಸ್ಯೂಸ್ ಆಫ್ ಪವರ್. ಅಲ್ಲ, ವಾಪಸ್ ಕೊಟ್ಟಿರ್ತಕ್ಕಂಥದ್ದು. ಸಿ ಈ ಥರ ಸಿಚುವೇಶನ್ಸ್ ಬಂದಾಗ ನೀವು ಕೊಟ್ಟರೆ ಯಾಕೆ ಕೊಟ್ಟರೆ ಅಂತ ಹೇಳ್ತಾರೆ, ಕೊಟ್ಟಿಲ್ಲದ್ರೆ ಯಾಕೆ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಇಫ್ ಯು ಆರ್ ನಾಟ್ ಡನ್ ಎನಿ ರಾಂಗ್, ವೈ ಯು ವಿಲ್ ಗಿವ್ ಬ್ಯಾಕ್ ಪುಟಿನ್ ಕಂಪನ್ಸೇಷನ್? ಗ್ರೌಂಡ್ ಮೇಲೆ ಸಿಕ್ಕಿರುವಂಥ ಸೈಟ್ಸ್ಗಳು 62 ಕೋಟಿ ರೂಪಾಯಿ ಅದರ ವ್ಯಾಲ್ಯೂಯೇಷನ್ ಅಂತ ನೀವು ಹೇಳಿ ಯಾಕೆ ಕೊಟ್ರಿ?
ಸಿ ಟೂ ಥಿಂಗ್ಸ್ ಇದೆ. ವೆನ್ ಈ ಥರ ಸಿಚುವೇಶನ್ಸ್ನಲ್ಲಿ ವೆದರ್ ಯು ಗೆಟ್ ಕಾಟ್ ಆರ್ ಐ ಗೆಟ್ ಕಾಟ್, ಈ ಥರ ಎರಡು ಆಪ್ಷನ್ಸ್ನಲ್ಲಿ ನೀವು ಯಾವ ಆಪ್ಷನ್ಸ್ ಹೋದ್ರೂ ಕೂಡ ಯು ಆರ್ ಸಪೋಸ್ ಟು ಬರ್ನ್ ಓನ್ಲಿ. ಆಯಿತಾ, ನೀವು ಕೊಟ್ಟರು ವಾಪಸ್ಸು ಯಾಕೆ ಕೊಟ್ಟಿಲ್ಲ ಅಂತೀರಿ, ಕೊಟ್ಟರೆ ಯಾಕೆ ಕೊಟ್ಟರು ಅಂತ ಹೇಳ್ತೀರಿ. ಸೊ ಅಟ್ ಲಾಸ್ಟ್ ಇಟ್ ಇಸ್ ಬಿಕಾಸ್ ಆಫ್ ಕಂಪಲ್ಷನ್ ದಟ್ ಲೇಡಿ, ನನ್ನ ಗಂಡನ ಗೌರವನೇ ಇಂಪಾರ್ಟೆಂಟ್ ಅಂತ ಹೇಳಿ ಅಟ್ ಲಾಸ್ಟ್ ಈ ಸರ್ನೆಡ್ ಬ್ಯಾಕ್. ಸೊ ಇಫ್ ದೇ ಹ್ಯಾವ್ ಸರ್ನೆಡ್ ಬ್ಯಾಕ್, ವಿ ಹ್ಯಾವ್ ಟು ಅಕ್ಸೆಪ್ಟ್ ಇಟ್ ಇಸ್ ಸರ್ನೆಡ್ ಬ್ಯಾಕ್. ಸೊ ನಾವು ದ ಸ್ಟೋರಿ ಹ್ಯಾಸ್ ಟು ಸ್ಟಾಪ್ ನಾವು. ವಾಪಸ್ ಸೈಟ್ ಕೂಡ ಕೊಟ್ವಿ, ವೇರ್ ದೇ ವರ್ ಎಂಟೈಟಲ್ಡ್ ಫಾರ್ ದಟ್ ಸೈಟ್ ಆಲ್ಸೋ, ಇಟ್ ಇಸ್ ಬಿನ್ ಗಿವನ್ ಬ್ಯಾಕ್. ಸ್ಟಿಲ್ ಯು ವಾಂಟ್ ಟು ಮೇಕ್ ಇಟ್ ಮೂಡ ಉಲ್ಟಾ. ಅಲ್ಲಿ ಯಾರ್ಯಾರು ಸೈಟ್ ಕೊಟ್ಟಿದ್ದಾರಲ್ಲ ಬೇರೆಯವರಿಗೆ, ಅದು ಯಾವ ಬೇಸ್ ಮೇಲೆ ಕೊಟ್ಟಿದ್ದಾರೆ ಸೈಟು? ಇದು ಬಿಟ್ಬಿಡಿ, ಈ 14 ಸೈಟ್ ಬಿಡೋಣ, ಇನ್ನು 125 ಸೈಟು, ಇನ್ನು 111 ಸೈಟೇನೋ ಹೋಗಿದಾವಲ್ಲ ಅವ್ರಿಗೆ. ಅದೇ ರೀ ನಾನು ಹೇಳ್ತಿರೋದು, ನಾನು ಅದನ್ನೇ ಮಾತನಾಡ್ತಿದ್ದೀನಿ. ನೀವು ಕೂಡ ಅದನ್ನು ಕೇಳಬೇಕಲ್ಲ ಬಿ ಜೆ ಪಿಗೆ. ನಾನು ಐ ಹ್ಯಾವ್ ನಾಟ್ ಆಸ್ಕ್ಡ್ ಒನ್ ಜೆಂಟಲ್ಮ್ಯಾನ್ ಗೋಯಿಂಗ್ ಅಂಡ್ ಆಸ್ಕಿಂಗ್ ದಮ್ ಅಬೌಟ್ 111 ಸೈಟ್ಸ್. ದಿಸ್ ಈಸ್ ನೋ ಮೋರ್ BJP ವರ್ಸಸ್ ಕಾಂಗ್ರೆಸ್. ಸಿದ್ದರಾಮಯ್ಯನವ್ರ ಪರವಾಗಿ ನೀವು ಹೇಳ್ತಾ ಇರೋದನ್ನು 10 ಪಟ್ಟು ಗಟ್ಟಿಯಾಗಿ ಹೇಳೋದಕ್ಕೆ ಅಭಿಷೇಕ್ ಮನು ಸಿಂಘ್ವಿನೇ ಬಂದರು. ಕೋರ್ಟ್ ಕನ್ವಿನ್ಸ್ ಆಗಲಿಲ್ಲ. ಅಲ್ಲ, ಕೋರ್ಟ್ ಕನ್ವಿನ್ಸ್ ಆಗಿರೋದು ರೈಟ್ ರಾಂಗ್ ಬಗ್ಗೆ ಅಲ್ಲ, ವೆದರ್ ದ ಪವರ್ ಟು ಗಿವ್ ಪ್ರಾಸಿಕ್ಯೂಷನ್ ಆರ್ ನಾಟ್, ಅಷ್ಟೇ ಅದು. 197 pages ಜಜ್ಮೆಂಟ್ ಇದೆ. ಇಲ್ಲ ಅಂತ ಹೇಳಲ್ಲ ನಾನು, ಅದಕ್ಕೆ ನಾನು ರಿಸ್ಟ್ರಿಕ್ಟ್ ಮಾಡ್ತೀನಿ ಇಲ್ಲಿ. ದಿಸ್ ಹ್ಯಾಸ್ ಟು ಬಿ ಅನ್ಡೌಟೆಡ್ಲಿ ಇನ್ವೆಸ್ಟಿಗೇಟೆಡ್ ಅಂತ ಬರೆಯೋದಕ್ಕಿಂತ ಮುಂಚೆ ಜಡ್ಜ್ ಏನೇನು ಬರೆದ್ರಲ್ಲ, ದಟ್ ಈಸ್ ನಾಟ್ ಇನ್ ಫೇವರ್ ಆಫ್ ಸಿದ್ದರಾಮಯ್ಯ. ಅಲ್ಲ, ಅದು ಹೇಳ್ತಿರೋದು ನಾನು ಜುಡಿಷಿಯರಿ ಬಗ್ಗೆ ಕಮೆಂಟ್ ಮಾಡೋಕ್ಕೆ ಬರೋಂಗಿಲ್ಲ. ಸಿ ದಟ್ ವಾಸ್ ನಾಟ್ ಅ ಟ್ರಯಲ್ ಮ್ಯಾಟರ್ ಅಕಾರ್ಡಿಂಗ್ ಟು ಮೀ ಆ್ಯಂಡ್ ಯು. ಮೇಡ್ ಬಿ ಐಮ್ ರಾಂಗ್ ಆಲ್ಸೋ, ಐಡ್ ಲವ್ ಟು ಬಿ ಸ್ಟ್ಯಾಂಡ್ ಕರೆಕ್ಟೆಡ್. ಇಟ್ ವಾಸ್ ಓನ್ಲಿ ಎ ಪವರ್ ಚಾಲೆಂಜಿಂಗ್ ವೆದರ್ ಗವರ್ನರ್ ಕ್ಯಾನ್ ಗಿವ್ ಪ್ರಾಸಿಕ್ಯೂಷನ್ ಆಗಿರಲಿ ಅಥವಾ FIRಗೆ ಕೊಡ್ಲಿಕ್ಕೆ ಪವರ್ಸ್ ಐತಲ್ಲ, ಪವರ್ ಬಗ್ಗೆನೇ ಮಾತಾಡಿದೀವಿ. ಹಂಗಿದ್ರೆ ಅಭಿಷೇಕ್ ಮನು ಸಿಂಘ್ವಿ ಹೇಳಬೇಕಾಗಿತ್ತು, ಮೆರಿಟ್ ಆಫ್ ದ ಕೇಸಿಗೆ ಹೋಗ್ಬೇಡ್ರಿ. ಐ ಡೋಂಟ್ ನೋ. ಅಲ್ಲ, ಎವ್ರಿ ಲಾಯರ್ ಹೆಂಗೆ ಆರ್ಗ್ಯೂ ಮಾಡ್ತಾರೆ ಗೊತ್ತಿಲ್ಲ. ನನಗಿರ್ತಕ್ಕಂಥ ಬಾರೋಡ್ ನಾಲೆಜು ಅಥವಾ ಲಿಟಲ್ ಬಿಟ್ ವಾಟ್ ಎವರ್ ಅಕ್ವೈರ್ಡ್ ನಾಲೆಜ್ನಲ್ಲಿ ದಟ್ ವಾಸ್ ಓನ್ಲಿ ಪವರ್ ಟು ಬಿ ಆಸ್ಡ್. ಅಲ್ಲ, ಕೇಸ್ ಬೈ ಕೇಸ್ ಗೋಯಿಂಗ್ ಇಂಟು ದ ಮೆರಿಟ್ಸ್ ಆಫ್ ದ ಕೇಸ್, ಹೌ ಹೈಕೋರ್ಟ್ ಕ್ಯಾನ್ ಡಿಸೈಡ್? ಯು ಕೆನಾಟ್. ದಟ್ the whole contention was not on the merit of the case, it was only on the power. But it is not black and white, it's a grey area, case by case. If this case will fit to investigate or not, court has to go case by case. It's a prima facie. Whatever is being told by governor, court said that it has got a prima facie ಕೊಡಬೇಕಂತ. ಅದ್ರ ಬಗ್ಗೆ ನಾನು ಕೋರ್ಟ್ ಸರಿಯೋ ತಪ್ಪು ಅಂತ ಹೇಳಕ್ಕೆ ನನಗೆ ಅಧಿಕಾರನೂ ಇಲ್ಲ, ನೈದರ್ ಏನೋ ಇನ್ ದಟ್ ಅದು ಹೇಳೋಕ್ಕಾಗಲ್ಲ. ಸೊ ಆ ಪಾಯಿಂಟ್ ಏನಿತ್ತು ಅಂತಂದರೆ, ಇಟ್ ವಾಸ್ ವೆದರ್ ವಿ ವರ್ ಚಾಲೆಂಜಿಂಗ್ ದ ಪವರ್ಸ್ ಆಫ್ ಗವರ್ನರ್, ವೆದರ್ ಈ ಕ್ಯಾನ್ ಇಶ್ಯೂ, ಅಷ್ಟಕ್ಕೆ ಇತ್ತದು. ಸೊ ಅದ್ರ ಮೇಲೆ ನಾನು ಜಾಸ್ತಿ ಡೀಪಾಗಿ ಹೇಳೋಕ್ಕಾಗಲ್ಲ. ಒಂದೇನಂದ್ರೆ ಮನುಷ್ಯನ ಟೈಮ್ ಸರಿ ಇಲ್ಲ ಅಂದರೆ ಆಡು ಮಾತು ಎಡವಟ್ಟಾಗ್ತವೆ, ಮಾಡೋದೆಲ್ಲ ಎಡವಟ್ಟಾಗತ್ತೆ ಅಂತ ಒಪ್ಕೋಬೋದಾ? ಈಗ ಸೈಟ್ ವಾಪಸ್ ಕೊಟ್ಬಿಡ್ರಿ ಅಂದ್ರೆ 65 ಕೋಟಿ ಕೊಡ್ರಿ ವಾಪಸ್ ಕೊಡ್ತೀನಿ ಅಂತ ಸಿದ್ದರಾಮಯ್ಯನವ್ರ ಬಾಯಲ್ಲಿ ಆ ಮಾತು ಬಂತಲ್ಲ, ಅದು ಬ್ಯಾಡ್ ಟೈಮಿಂದ ಬಂದಿದ್ದು ಮಾತದು. ಆಮೇಲೆ ಆ ಟೈಮ್ ಮೊದಲೇ ಯಾವಾಗ ಈ ವಿವಾದ ಇತ್ತಲ್ಲ, ಬೇಡಪ್ಪ ನಾ ಎಲ್ಲ ಸೈಟ್ ವಾಪಸ್ ಕೊಡ್ತೀನಿ, ವಾಪಸ್ ಕೊಟ್ಟು ಮೂಡ ಇನ್ವೆಸ್ಟಿಗೇಷನ್ಗೆ ಆರ್ಡರ್ ಮಾಡ್ತೀನಿ ಅಂತ ಬಿಟ್ಟಿಲ್ವಾ, ಮೊದಲೇ ಕೊಟ್ಬಿಟ್ರಿ ಅಂತೇಳಿ. ಅಲ್ಲ, ನನಗೆ ಆ ವಿಷಯದಲ್ಲಿ ನಾವು ಇರಲಿ, ಆ ಟೈಮಿಗೆ ಇದಾಗಿದ್ದ ಸ್ಪಾಟ್ನಲ್ಲಿ ನಮಗೆ ಇಶ್ಯೂಸ್ ಆಮೇಲೆ ಗುರುತಾಗಿರೋದು. ಬಟ್ ಐ ಥಿಂಕ್ ಹಿ ವಾಸ್ ಅ ವೆರಿ ಕಾನ್ಷಿಯಸ್ಲಿ, ಐ ಆಮ್ ಟೆಲಿಂಗ್ ಯು ವಾಸ್ ನಾಟ್ ಡನ್ ಥಿಂಗ್ ರಾಂಗ್. ಸಿ ಕಾನ್ಷಿಯಸ್ ಮೇಲೆ ಹೇಳ್ತೀನಿ ನಾನು, ಬಿಕಾಸ್ ಐ ನೋ ಹಿಮ್ ಸಿನ್ಸ್. ಅಲ್ಲ, ಅದ್ರಾಗ ನಾನು ಇನ್ನಾದರೂ ರಾಂಗ್ ಏನಿದೆ ಹೇಳ್ರಿ, ಮೂಡ ಏನು ರಾಂಗ್ ಇದೆ ನಾನು ಇನ್ನೂ ಅರ್ಥ ಆಗೋಲ್ಲ. ಫಸ್ಟ್ ಆಫ್ ಆಲ್ ದ ಸೈಟ್ ಇಸ್ ಬೀನ್ ಗಿವನ್ ಬಿಕಾಸ್ ದಟ್ ಲೇಡಿ ಇಸ್ ಎಂಟೈಟಲ್ಡ್. ಇನ್ನಾದರೂ ನೋಡ್ರಿ, ನಾನು ಭಾಳ ಸಲ ಹೇಳಿದ್ದೀನಿ, ಹೂ ಇಸ್ ಚಾಲೆಂಜಿಂಗ್ ದ ಓನರ್ಶಿಪ್ ಆಫ್ ದಟ್ ಲ್ಯಾಂಡ್? ಆಸ್ ಎನಿಬಡಿ ಚಾಲೆಂಜ್ ದ ಓನರ್ಶಿಪ್ ಆಫ್ ದ ಲ್ಯಾಂಡ್? ಯಾರಿಲ್ಲ ಇಲ್ಲಿವರೆಗೆ. ನಾವು ಸಿಂಪಲ್ ಆಗಿ ಹೇಳೋದು, ನಿಮ್ಮದೊಂದು ಅಂಬಾಸಿಡರ್ ಕಳ್ತನ ಆಗಿತ್ತು, ಬಟ್ ನಿಮ್ಗೆ ವಾಪಸ್ ಪೊಲೀಸರು ಬೆನ್ಸ್ ತಂದು ಕೊಟ್ಟರೆ ನೀವು ಇಟ್ಕೊಂಡ್ಬಿಟ್ರಿ ಅಂತ. ಅದು ನೀವು ಹೆಂಗನ ವಾದ ಮಾಡ್ಬೋದು, ಐ ಡೋಂಟ್ ಡಿನೈಟ್ ಇಟ್. ಸಿ, ನಿಮ್ಮ ವಾದನ ನಾನು ಇವತ್ತು, ನನ್ನ ವಾದ ಏನಿರೋದನ್ನ ನನ್ನ ವಾದ ನಾನು ಮಂಡಿಸೋದಿಷ್ಟೇ. ಓನರ್ಶಿಪ್. ಸಂತೋಷ್ ಲಾಡ್, ನೀವು ನಂಗೆ ನೆನಪಿದೆ, ನಮ್ಮ ನ್ಯೂಸ್ ಅವ್ರ ಸ್ಪೆಷಲ್ ಇಂಟರ್ವ್ಯೂ ಬಂದಾಗ ಯು ವೇರ್ ರೈಟ್ಲಿ ಟೇಕಿಂಗ್ ಎ ಮಾರಲ್ ಹೈ ಗ್ರೌಂಡ್ ಆಫ್ ಕರ್ನಾಟಕ ಗೌರ್ಮೆಂಟ್. ನಾವು ನಮಗೆ ಟ್ಯಾಕ್ಸ್ನಲ್ಲಿ ಹೆಂಗೆ ತೊಂದರೆ ಆಗ್ತಾ ಇದೆ, ನಾವು ಯಾವ ರೀತಿಯ ಕ್ಲೀನ್ ಗೌರ್ಮೆಂಟ್ ಕೊಡ್ತಾ ಇದ್ದೀವಿ, ನಾವು ಸೆಂಟ್ರಲ್ ಗೌರ್ಮೆಂಟನ್ನು ಟೇಕ್ ಆನ್ ಮಾಡ್ತಾ ಇದ್ದೀವಿ. ಏಕ್ದಮ್ ಏನಾಗ್ಬಿಡುತ್ತೆ 3-4 ತಿಂಗಳದೊಳಗೆ, ಯು ಹ್ಯಾವ್ ಬಿಕಮ್ ಡೈರೆಕ್ಷನ್ಲೆಸ್ ಗೌರ್ಮೆಂಟ್. ಸರಿ, ಅದೇನು ಹೇಳ್ತೀನಲ್ಲ, ವಿ ಆರ್ ವೆರಿ ಅನ್ಲಕ್ಕಿ. ಲೈಕ್ ಸಮ್ಟೈಮ್ಸ್ ಮೂಡ ಇಶ್ಯೂ ಟುಕ್ 3 months ಫಾರ್ ಅಸ್. ಜಸ್ಟ್ ಮೂಡ 3 months ಹೋಯ್ತು ನಮ್ಮದು. ವೈ? ಬಿಕಾಸ್ ನೋ ಐಡಿಯಾ. ಇಫ್ ಯು ಆಸ್ಕ್ ಮಿ ಟೆಕ್ನಿಕಲಿ, ಈವನ್ ನೌ ಆಲ್ಸೋ ಐ ಆಮ್ ಸ್ಟಿಲ್ ಸರ್ಪ್ರೈಸ್ ಟು ಏನೋ ಹೆಂಗೆ ಆನ್ಸರ್ ಮಾಡ್ಬೇಕು. ಎಲ್ಲಿದ್ರು ಇನ್ನೂ ಇನ್ನಾದರೂ ತಾವು ಕೇಳ್ತೀರಿ ಪ್ರಶ್ನೆ, ಇನ್ನಾದರೂ ನಾವು ಮಾತಾಡಕತ್ತೀವಿ. ಇಟ್ ಈಸ್ ಆ್ಯಕ್ಚುಲಿ ಸೆಟಲ್ಡ್ ಮ್ಯಾಟರ್ ಟೆಕ್ನಿಕಲಿ ಅಕಾರ್ಡಿಂಗ್ ಟು ಮೀ. ಬಟ್ ಸ್ಟಿಲ್ ಬರಲಿ, ಕೋರ್ಟ್ಗಳಿದಾವೆ, ಏನಾಗುತ್ತೆ ಅದಾಗಲಿ, ಅದಕ್ಕೆ ಇಡಿ ಬಂತು ಅಲ್ಲ. ಯು ನೋ ಮಚ್ ಮೋರ್ ಬೆಟರ್ ದೆನ್ ಮೀ ಇನ್ ಪಾಲಿಟಿಕ್ಸ್. ಎನಿವೇ ಇಡಿ ಕ್ಯಾನ್ ಕಮ್ ದರ್. ವೇರ್ ಇಸ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್, ವೇರ್ ಇಸ್ ಅ ಕ್ಯಾಶ್ ಟ್ರಾನ್ಸಾಕ್ಷನ್? ಬಂತು ಇಡಿ. ಆನ್ ವಾಟ್ ಬೇಸಿಸ್ ಇಡಿ ಕ್ಯಾನ್ ಕಮ್? ನೀವು ಹೇಳಿ ಸುಮ್ಮನೆ. ಜಸ್ಟ್ ಲೆಟ್ ಮಿ ಗೆಟ್ ಎನ್ಲೈಟೆಂಡ್ ಫ್ರಮ್ ಯು ಬೋತ್, ಬಿಕಾಸ್ ಯು ಆರ್ ಮಾಸ್ಟರ್ಸ್.
ಅಲ್ಲ ಅದನ್ನ ಇನ್ನೂ ಕ್ವಶನ್ ಮಾಡಿಲ್ಲ ನೀವು ಅಂತ. ಈಗ ಬಂದಮೇಲೆ ಏನು ಕ್ವಶನ್ ಮಾಡ್ಬೇಕು, ಫೇಸೇ ಮಾಡ್ಬೇಕು ಅದನ್ನ. ಈ ಗವರ್ನರ್ ಕೊಟ್ಟಿರೋ ಆದೇಶನೇ ಕ್ವಶನ್ ಮಾಡ್ಬೋದು ಅನ್ನೋದು ಹೆಂಗೆ ಬಂತಪ್ಪ ಅಂತ ಒಂದು ಕ್ವಶನ್ ಮಾಡಬೇಕು. ಮಾಡಿದ್ದೀವಲ್ಲ, ಬಂದಾಗ ಯು ಹ್ಯಾವ್ ಟು ಫೇಸ್ ಅದನ್ನ. ಅದು ನೀವು ಹೇಳ್ತೀರಿ, ನೀವು ಉಲ್ಟಾ ನಮ್ಮನ್ನು ಹೇಳ್ತೀರಿ ಫೇಸ್ ಮಾಡಿರಿ, ಅದನ್ನ ಕೇಳ್ತೀರಿ ಯಾಕೆ, ಹೆದರ್ತೀರಿ ಯಾಕೆ ನೀವು ಹೇಳ್ತೀರಿ. ಈಗ ನಮ್ದು ಹೆಂಗಿದೆ ಗೊತ್ತಾ, ಇವ್ರನ್ನ ಬಾಕ್ಸಿಂಗ್ ರಿಂಗ್ ಸಮ್ಟೈಮ್ಸ್ ಆ್ಯಂಡ್ ಸಿಚುವೇಶನ್ಸ್ ಆಸ್ ಯು ರೈಟ್ಲಿ ಸೆಡ್ ವೆನ್ ಯು ಆನ್ ದೋ ಯುವರ್ ಇಂಟೆನ್ಷನ್ಸ್ ಯು ಆರ್ ಕರೆಕ್ಟ್. ಸೊ ಈ ಥರ ಸಿಚುವೇಶನ್ ಸಿಕ್ಕಂಡಾಗ ವೆರಿ ಡಿಫಿಕಲ್ಟ್ ಟು ಟೇಕ್ ಎನಿ ಕಾಲ್. ತೊಗೊಂಡಾಗ ಪ್ಲಸ್ಸು ಆಗುತ್ತೆ ಮೈನಸ್ಸು ಆಗುತ್ತೆ, ಬಟ್ ವಿ ಹ್ಯಾವ್ ಟು ಫೇಸ್ ಇಟ್, ವಿಲ್ ಫೇಸ್ ಇಟ್ ಆ್ಯಂಡ್ ಐ ಆಮ್ ಶ್ಯೂರ್ ವಿ ಗೋಯಿಂಗ್ ಟು ಕಮ್ ಕ್ಲೀನ್ ಆನ್ ಇಟ್. ನಿಮ್ಮ ಜೊತೆಗೆಲ್ಲ ಅಂದರೆ ಬಿಹೇವಿಯರಲ್ ಚೇಂಜಸ್ ನೋಡ್ತೀರಾ? ಯಾಕೆ ಮೀಡಿಯಾದಲ್ಲಿ ಯಾಕೋ ಸಡನ್ಲಿ ರೇಗ್ ಬಿಡ್ತಾರೆ, ಅದು ಭಾಳ ಜಾಸ್ತಿ ಈಗ ಇತ್ತೀಚೆಗೆ. ಅಲ್ಲ, ಐ ಥಿಂಕ್ ಸ್ಟ್ರೆಸ್ ಲೆವೆಲ್ ಹ್ಯಾಸ್ ಗಾನ್ ಆಬ್ವಿಯಸ್ಲಿ ಎನಿಬಡಿ. ಅಲ್ಲ ನಮ್ಮ ಜೊತೆಗೆ ಎಲ್ಲ ಚೆನ್ನಾಗಿದ್ದಾರೆ, ಕಾಮಾಗಿದ್ದಾರೆ. ಸಮ್ಟೈಮ್ಸ್ ಇಟ್ ಹ್ಯಾಪನ್ಸ್. ಸ್ವಲ್ಪ ಏನೋ ಕ್ಯಾಬಿನೆಟ್ ಮೀಟಿಂಗ್ ಈಸ್ ಕೂಲ್ ಲೈಕ್ ಅ ಕುಕುಂಬರ್. ವೆರಿ ರೇರ್ಲಿ ಈ ಗೆಟ್ಸ್ ಅನಾಯ್ಡ್. ವೆರಿ ರೇರ್, ವೆರಿ ರೇರ್. ಈಗ ಈ 3 ಬೈ ಎಲೆಕ್ಷನ್ನು ಅಂದರೆ ಇಟ್ ಈಸ್ ಅ ಮಿಡ್ ಟರ್ಮ್ ಎಕ್ಸಾಮ್ ಫಾರ್ ಗೌರ್ಮೆಂಟ್ ಅಲ್ಲ, ಸಿದ್ದರಾಮಯ್ಯನವ್ರ ವರ್ಚಸ್ಸಿಗೆ ಇದಕ್ಕೆಲ್ಲಕ್ಕ. ಈಗ ಹೇಳ್ತೀವಲ್ಲ, ಈಗ ನಮ್ಮೆಲ್ಲ ಪೊಲಿಟಿಕಲ್ ಹಿಸ್ಟ್ರಿ ಹೆಂಗೈತೆ, ಗೆದ್ದರೆ ಜನರಲಿ ಎಲ್ಲರೂ ಬಿ ಜೆ ಪಿಯವರಾಗಲಿ ಜೆ ಡಿ ಎಸ್ನವರಲ್ಲಿ ಕಾಂಗ್ರೆಸ್ ಗೆದ್ದರೆ ನಮ್ಮ ಸರ್ಕಾರ ಅಂತಾರೆ, ಸೋತ್ರೆ ಇದಕ್ಕೆ ಯಾವುದು ಹೇಳ್ತಾರೆ. ಬಿ ಜೆ ಪಿ ಅದನ್ನ ಹೇಳ್ಯಾರ, ಬೈ ಎಲೆಕ್ಷನ್ಗಳಿಗೆ ಗೆದ್ದಾಗ ಸೋತಾಗ ನಾವು ದಿಸ್ ಇಸ್ ವೆರಿ ಪೊಲಿಟಿಕಲ್ ಸ್ಟ್ಯಾಂಡರ್ಡ್ ಕ್ವಶನರ್ಸು ಆನ್ಸರ್ ರೆಡಿ ಇರ್ತಾವೆ ಅಲ್ವಾ. ಸೊ ಎನಿವೇ ಎಸ್, ಮಾರಲಿ ಇಂಪ್ಯಾಕ್ಟ್ ಇದ್ದೇ ಇರುತ್ತಿಲ್ಲ ಅಂತಲ್ಲ, ಬಟ್ ಪಾಲಿಟಿಕ್ಸ್ ಈಸ್ ಡಿಫ್ರೆಂಟ್ ಬಾಲ್ ಗೇಮ್. ಇವತ್ತು ಮಾಡಿರೋ ಎಲೆಕ್ಷನ್ 6 ತಿಂಗಳಾದ್ಮೇಲೆ ಮಾಡಿದ್ರೆ ಡಿಫ್ರೆಂಟ್ ಇದೆ. ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ರಾಮಕೃಷ್ಣ ಇಫ್ ಐ ವಾಸ್ ವೆರಿ ಸ್ಮಾಲ್, ಐ ರಿಮೆಂಬರ್ ಅವರು ಪಾರ್ಲಿಮೆಂಟ್ ಹಿ ಲಾಸ್ಟ್ ಎವ್ರಿ ಎಲೆಕ್ಷನ್ಸ್. ಯು ರಿಮೆಂಬರ್ ಆಲ್ ದ ಸೀಟ್ಸ್ ಸೋಲ್ತಾರೆ, ಡಿಸಾಲ್ವ್ ಮಾಡಿಬಿಟ್ರು, ರಿಸಾಲ್ವ್ ಮಾಡಿ ಬಂದು ಎಲ್ಲ ಸೀಟ್ ಮತ್ತೆ ವಾಪಸ್ ಗೆಲ್ತಾರೆ. ಇಟ್ಸ್ ಅ ವೆರಿ ಟ್ರಿಕಿ. ಈವನ್ ನಾವು ಯು ಸಿ ಈವನ್ ವೆರಿ ಇಂಟ್ರೆಸ್ಟಿಂಗ್ ಇಸ್ ಹರಿಯಾಣ. ಇಟ್ ವಾಸ್ ಸೋ ಮಚ್ ಫೇವರಿಂಗ್ ಟು ಅಸ್, ಬಟ್ ಸಿ ವಾಟ್ ಕುಡ್ ಹ್ಯಾಪನ್. ಸೊ ವೆರಿ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್ ಪೀಪಲ್ಸ್ ಮೈಂಡ್, ಫಾರ್ ವಾಟ್ ದೇ ವೋಟ್, ಫಾರ್ ಹೌ ದೇ ವೋಟ್ ಹೇಳೋಕ್ಕೆ ಬರಲ್ಲ. ಅದಾದಮೇಲೆ ಅನಲೈಸ್ ಮಾಡಿ ನಾವು ಮಾತಾಡ್ಬೋದು ಅಷ್ಟು ಬಿಟ್ಟರೆ. ಬಟ್ ಎಸ್, coming back to your question, what you asked, yes, it always indicates, it gives a strength to the ruling government always. ನಾವು ಅದೇ ಅಂತೀವಿ, ಈ ಎಲೆಕ್ಷನ್ ಯಾರು ಎಷ್ಟು ಗೆದ್ದರೂ ಏನಾದರೂ ಗೌರ್ಮೆಂಟ್ ಬೀಳಲ್ಲ, ಗೌರ್ಮೆಂಟ್ ಫಾರ್ಮ್ ಆಗಲ್ಲ. ಆದರೂ ಚನ್ನಪಟ್ಟಣ ನೋಡಿಬಿಟ್ರೆ ಕೆಲವರು ಕಾರ್ಯಕರ್ತರು ಹೇಳಿದ್ದು ನಮಗೆಲ್ಲ ಮಾಡೋಕ್ಕಾಗಲ್ಲ ಸರ್ ಪಾಲಿಟಿಕ್ಸು, ನಾವು ನಮ್ಮ ಬಿಸ್ನೆಸ್ ನಾವು ಮಾಡ್ಕೊತೀವಿ ಅಂತ. ಅಂದರೆ ದುಡ್ಡು ಖರ್ಚು ಮಾಡೋದು ನೋಡಿ ಗಾಬರಿ ಆದರು. ಇದೆ ಸಿ, ನಮಗೇನಂದ್ರೆ ನಾವೆಲ್ಲ ಕಡೆ ಹೋದ್ರೆ ದ ವೇ ವುಮೆನ್ ರಿಯಾಕ್ಟ್ ಅಲ್ಲ, ನಮಗೆ ವಿಮೆನ್ ಕ್ರೌಡ್ ಇಸ್ ಆ್ಯಬ್ಸಲ್ಯೂಟ್ಲಿ ಕಮಿಂಗ್ ಎವ್ರಿವೇರ್. ಬಿಲೀವ್ ಮಿ, ನೀವು ಕೂಡ ಇವತ್ತು ಬರ್ತಾರೆ CM, ನಾವು ಕೂಡ ಎಲ್ಲ ಕಡೆ ಹೋಗಿದ್ದೀವಿ. ವಿಮೆನ್ ಆರ್ ವೆರಿ ಇಂಟ್ರಾಕ್ಟಿವ್ ಟು ಅಸ್. ಸಿ ಭಾರತದ ಸನ್ನಿವೇಶ ತಗೊಂಡ್ರೆ, ಕರ್ನಾಟಕದೇ ತಗೊಂಡ್ರೆ ನಿಜವಾಗ್ಲೂ ಇದು ರಿಕ್ವೈರ್ಮೆಂಟ್ ಇರೋರು ನನ್ನ ಪ್ರಕಾರ 15% ಇರ್ಬೋದು. ತಿಂಗಳಿಗೆ 2,000 ಭಾಳ ಮ್ಯಾಟ್ರ್ ಆಗುತ್ತೆ ಅವ್ರಿಗೆ. ಬಸ್ ಚಾರ್ಜು ಸೇವ್ ಆಗೋದು ಭಾಳ ಮ್ಯಾಟ್ರ್ ಆಗುತ್ತೆ. 15% ಇರ್ತಾರೆ ರೀ. ನೀವು ಹಂಗೆ ಎಲೆಕ್ಷನ್ನಾಗ ನಿಂತ್ಕೊಂಡು ಕಾಕಾ ಸಾಹೇಬಂಗೂ ಫ್ರೀ, ನಾನಾ ಪಟೇಲ್ಗೂ ಫ್ರೀ, ಹಂಗೆ ಆಗಬಾರ್ದು. ಯಾವ ಯೋಜನೆನೂ ಹಂಗೆ ಆಗಬಾರ್ದು. ಅಲ್ಲ, ನೀವು ಹೇಳಿದ್ದು ಫಾರ್ ಟೈಮಿಂಗ್ ಇನ್ ಎಸ್ ಅಂತ ಹೇಳೋಣ, ಬಟ್ ಬಿಲೀವ್ ಮಿ ವೆನ್ ಯು ಗೋ ಟು ವಿಲೇಜಸ್, ಬಿಕಾಸ್ ನಮ್ಮಲ್ಲಿ ಲ್ಯಾಂಡ್ ಹೋಲ್ಡಿಂಗ್ ಕೆಪಾಸಿಟಿ ತುಂಬ ಕಮ್ಮಿ ಇದೆ, ಆಯಿತಾ. ನಂಬರ್ 1. ನಂಬರ್ 2, ಒಂದೇ ಮನೆಗೆ ಭಾಳ ಜನ ಇರ್ತಾರೆ. ನೀವು ಒಂದೊಂದು ಮನೆ 30 ಜನನೂ ಇದ್ದಾರೆ, 7 ಜನನೂ ಇದ್ದಾರೆ ಹಳ್ಳಿಗಳಲ್ಲಿ. ಎಲ್ಲದಕ್ಕಿಂತ ಪ್ರಾಬ್ಲಮ್ ಏನಾಗ್ತಿದೆ ಅಜಿತ್, ವಾಟ್ ಐ ಆಮ್ ಸೀಯಿಂಗ್, ಕಾಯ್ದದ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಈಸ್ ಟುಡೇ government is incapable of making new plots and giving because the land has become very expensive. The next 10 years, what is going to be the biggest drawback for every government will have is about the land. Second is giving them the shelter. ಸೈಟ್ಗಳು ಕೊಡೋದು ಎಕ್ಸ್ಪೆನ್ಸಿವ್ ಆಗಿಬಿಟ್ಟವೆ, ಮನೆಗಳು ಕಟ್ಟೋದು ಎಕ್ಸ್ಪೆನ್ಸಿವ್ ಆಗಿಬಿಟ್ಟಿದೆ. ದಿಸ್ ಅದರ್ ಚಾಲೆಂಜಸ್ ಆಲ್ಸೋ ವಿ ಆರ್ ಹ್ಯಾವಿಂಗ್. ಸೊ ಕಮಿಂಗ್ ಬ್ಯಾಕ್ ಹಿಯರ್, ಕಾಣ್ಲಿಕ್ಕೆ ಹಂಗಿರ್ಬೋದು ಒಂದು ಮನೆಗೆ 20 ಜನ 5 ಜನ ನೀವು ನಿಮ್ಮೂರಾಗೆ ತೊಗೊಳ್ಳಿ. ವೆನ್ ಯು ಗೋ ಜಸ್ಟ್ ಸಿ ಯುವರ್ ಸೆಲ್ಫ್ ಲಾರ್ಜರ್ಲಿ, ಎಸ್, ಗೌರ್ಮೆಂಟ್ ಆಫ್ ಇಂಡಿಯಾ ಸರ್ವೆ ಪ್ರಕಾರ 65%ಲಿಂದ 70%ವರೆಗೆ ಬಿಲೋ ಪಾವರ್ಟಿ ಲೈನ್ ಐತೆ ಅನ್ನೋದು ಗೌರ್ಮೆಂಟ್ ಆಫ್ ಇಂಡಿಯಾ ಡಾಟಾನೂ ಇದೆ. ಸೊ ಸ್ಟೇಟ್ ಗೌರ್ಮೆಂಟ್ಸ್ಗಳು ಎಸ್, ನೀವು ರೇಷನ್ ಕಾರ್ಡ್ ನೀವು ಹೇಳ್ದಂಗೆ ಒಂದು 5% ಆ ಕಡೆ BPL ಕಾರ್ಡ್ಗಳು ಜಾಸ್ತಿ ಇರ್ಬೋದು, ಬಟ್ 15% ಸಾಧ್ಯನೇ ಇಲ್ಲ. ಇಟ್ ವಿಲ್ ಬಿ ಪ್ಲಸ್ 65-70% ಪಕ್ಕ. 65-70%. ಹಾಂ, ಬಟ್ ಇದು ಪೊಲಿಟಿಕಲ್ ಡಿವಿಡೆಂಟ್ ಇನ್ನೂ ಯಾರಿಗೂ ಲೆಕ್ಕಕ್ಕೆ ಸಿಗ್ತಿಲ್ಲ. ಈಗ ನೀವು ಎಲೆಕ್ಷನ್ ಗೆದ್ಕೊಂಡ್ರಿ, ನೀವು ಈ ಗ್ಯಾರಂಟಿ ವೆಲ್ಫೇರ್ ಸ್ಕೀಮಿಂದ ಎಲೆಕ್ಷನ್ ಗೆಲ್ಬೋದು ಅಂದರೆ ಜಗನ್ ಮತ್ತೆ ಗೆಲ್ಲಬೇಕಾಗಿತ್ತು, ಗೆಲ್ಲಲ್ಲ. ವಾಶೌಟ್ ಆಗ್ಬಿಟ್ಟು ಲೋಕಸಭೆಯಲ್ಲಿ ಅದು 20 ನೀವು ಒಂದು 20 ಸಾಧ್ಯ ಇಲ್ಲ ಅಂತ ಹೇಳಿ ಅದಕ್ಕೆ ಯಾವಾಗ ವೋಟ್ ಆಗ್ತಾರೆ ಗೊತ್ತಿಲ್ಲ. ಸೊ ಇಟ್ ವಾಸ್ ಅವರ್ ಕಮಿಟ್ಮೆಂಟ್ ಟು ಗಿವ್ ಇನ್ ಅ ಮ್ಯಾನಿಫೆಸ್ಟೋ. It's not necessary we are going to win by elections. We may win or we may lose or we may win more seats also. We don't know. Because always programs have never given the results. Programs are always for the welfare. Immaterial whether win you lose or not. So new programs nim commitment ittu, Congress commitment ittu kottide. ಈಗ ಜನರ ಹತ್ರ ಮಾತಾಡ್ತಿರಲ್ಲ, ಈ ಗ್ಯಾರಂಟಿ ಕೊಟ್ಟಿದ್ದೀವಿ ವೋಟ್ ಹಾಕ್ರಿ ಅಂತಂದರೆ
ಹಾಕ್ತೀವಿ ಅಂತಾರ ಅಥವಾ ಅದು ಆಯಿತು ಕೊಟ್ಟಿದ್ರು ಓಟ್ ಹಾಕೀವಿ ಈಗ ಮತ್ತೇನು ಕೊಡ್ತೀರಿ ಹೇಳ್ರಿ ಅಂತಾರೆ? ರೆಸಿಪ್ರೊಕೇಟಿವ್ ಆಗಿದ್ದಾರೆ ನಮ್ಮಲ್ಲಿ. ಅಟ್ಲೀಸ್ಟ್ ಹೇಳ್ತೀವಲ್ಲ, ಅದು ನಾನು ಇವತ್ತು ಸುಮ್ಮನೆ ಉಲ್ಟಾ ಹೇಳ್ತೀನಿ. ಬಿಕಾಸ್ ವಿ ಸ್ಟಾರ್ಟೆಡ್ ದಿಸ್ ಏನೋ ಯೂನಿವರ್ಸಲ್ ಮಿನಿಮಮ್ ಕೊಡಬೇಕಂತ ಹೇಳಿದಾಗ ನೀವು ಇನ್ನಾದರೂ ನೋಡಿರಿ ಹಳ್ಳಿಗಳಿಗೆ ವೃದ್ಧಾಪ್ಯ ವೇತನ ಈಗೂ ಹೋಗ್ತದೆ, ಓಲ್ಡ್ ಏಜ್ ಪೆನ್ಷನ್, ಆಯ್ತಾ, ಅಂಗವಿಕಲರ ಮಾಶಾಸನ ಈಗೂ ಹೋಗ್ತದೆ, ವಿಡೋ ಪೆನ್ಷನ್ ಈಗೂ ಹೋಗ್ತದೆ. ದಿಸ್ ಆರ್ ಬೇಸಿಕ್ಸ್ ಥಿಂಗ್ಸ್, ದೇ ಆರ್ ಆಲ್ ನೀಡೆಡ್. ಅದೇ ದಿಸ್ ಬೇಸಿಕ್ಸ್ ಥಿಂಗ್ಸ್ ಇಟ್ ಇಸ್ ಸ್ಟಿಲ್ ದೇರ್. ಇಟ್ ಈಸ್ ಗಿವಿಂಗ್ ಸಮ್ ಮನಿ ಟು ದಮ್. ಓಲ್ಡ್ ಏಜ್ ಪೀಪಲ್ಗೆ 500 ರೂಪಾಯಿ ಇಲ್ಲ ಈ ಮೆಡಿಸಿನ್ಸಿಗೆ. ಇಟ್ಸ್ ವೆರಿ ಮಚ್ ನೀಡೆಡ್. ಇಟ್ ಇಸ್ ವೆರಿ ಮಚ್ ನೀಡೆಡ್ ಬಿಕಾಸ್ ವೆನ್ ಚಿಲ್ಡ್ರನ್ ಬಿಕಮ್ ಇಂಡಿಪೆಂಡೆಂಟ್, ಸೊ ಯು ನೋ ಹೌ ಥಿಂಗ್ಸ್ ಆರ್ ರೈಟ್. ಸೊ ಕೊಡಲ್ಲ ಅವ್ರು ಯಾರು. ಆಮೇಲೆ ಮುದುಕಿಯರಿಗಂತೂ ಸೀನಿಯರ್ ಸಿಟಿಸನ್ಸ್ ವೆನ್ ಐ ಗೋ ಟು ವಿಲೇಜಸ್ ನೋ ವಿ ಸಿ ದೆಮ್. ಅದು ನಿಮಗೂ ಗೊತ್ತಾಗುತ್ತೆ ವೆನ್ ಯು ಸಿ ದೆಮ್. ಸಿಂಗಲ್ ವಿಡೋಸು. ಆಮೇಲೆ ಎಲ್ಲ ಪೊಲಿಟಿಕಲ್ ಪಾರ್ಟಿಗಳು ಅವ್ರಿಗೆ ಮನೆಗಳು ಕೊಡೋಂಗಿಲ್ಲ, ಗ್ರಾಮ ಪಂಚಾಯತಿ ಮನೆ ಸಿಗಂಗಿಲ್ಲ, ಅಲ್ಲೇ ಇರ್ತಾರೆ ಮೂಲೆಗೆ, ಅಲ್ಲಿ ಪಾಪ ಊಟ ಮಾಡ್ಕೊಂಡಿರ್ತಾರೆ. ಸೊ ಅಂಥವ್ರಿಗೆ ದುಡ್ಡು ಹೋಗುತ್ತಲ್ಲ. ಸೊ ಈ 3 ಸ್ಕೀಮ್ಗಳ ಬಗ್ಗೆ ಹೇಳಿದೆ. ಆಮೇಲೆ ಬಿಸಿ ಊಟ ಕಾರ್ಯಕ್ರಮ, ದಿಸ್ ಒನ್ ಆಫ್ ದ ಫಿನಾಮಿನಲ್ ಪ್ರೋಗ್ರಾಮ್. ಇಟ್ ಸ್ಟಾರ್ಟೆಡ್ ಗೆಟಿಂಗ್ ಚಿಲ್ಡ್ರನ್ ಟು ದ ಸ್ಕೂಲ್. ನೋ ಡೌಟ್. ಸೊ ಇದ್ರ ಜೊತೆಗೆ ಆಶಾ ವಾಸ್ ಫಿನಾಮಿನಲ್ ಡನ್ ಬೈ ಅಗೇನ್ ಕಾಂಗ್ರೆಸ್. ಈಗಲೇನು ನಡೀತಾ ಇದೀವಲ್ಲ, ದಿಸ್ ಪ್ಲಾಂಟ್ ವಾಸ್ ಇನಾಗ್ರೇಟೆಡ್ ಬೈ ಇಂದಿರಾ ಗಾಂಧಿ. ಶಿ ಹ್ಯಾಡ್ ಅ ವಿಷನ್ ಟು ಮೇಕ್ ಅ ಸ್ಟೀಲ್ ಪ್ಲಾಂಟ್ ಏರ್. ಲೇಟರ್ ಆನ್ ಇಟ್ ಆಯಿತು, ಮತ್ತು ನಮ್ಮ ಗೌರ್ಮೆಂಟ್ನಲ್ಲೇ ಬಂತು. KPTCL ಸೋನಿಯಾ ಗಾಂಧಿ ಪ್ಯಾಕೇಜ್ನಲ್ಲಿ ಬಂತು. ಸೊ ಇವೆಲ್ಲ ಮೈನಿಂಗ್ ಏರಿಯಾಗಳು, MMRD ಆ್ಯಕ್ಟು, ಫಾರೆಸ್ಟ್ ಆ್ಯಕ್ಟು ತಂದಿರೋದು ಕಾಂಗ್ರೆಸ್ ಸರ್ಕಾರನೇ ಇಲ್ಲ ಅಂತ ಹೇಳಲ್ಲ. ಬಟ್ ಸಬ್ಸಿಕ್ವೆಂಟ್ಲಿ ನಾವೆಲ್ಲ ಸಿಂಹಪಾಲು ಪ್ರೋಗ್ರಾಮ್ಸ್ಗಳಲ್ಲಿ ಈವನ್ ಸ್ಟಿಲ್ ಕಾಂಗ್ರೆಸ್ ಸ್ಟ್ಯಾಂಡ್ಸ್ ಔಟ್. ಐ ಆಮ್ ನಾಟ್ ಟ್ರೈಂಗ್ ಟು ಬ್ಲೇಮ್ BJP ಫಾರ್ ದಟ್ ಮ್ಯಾಟರ್, ಬಟ್ ಸಮ್ ಆಫ್ BJP ಡಸನ್ ಫೈಂಡ್ ಟು ಬಿ ಪಾರ್ಟಿ ವಿಚ್ ಹಸ್ ಗಾಟ್ ಸಮ್ ಪ್ರೋಗ್ರಾಮ್ ರನ್ನಿಂಗ್ ಇನ್ ದ ಸ್ಟೇಟ್ ಆರ್ ಇನ್ ದ ಕಂಟ್ರಿ. ಪ್ರೈಮರಿಲಿ ನೀವು ಹೋದ ತಕ್ಷಣ ಹಳ್ಳಿಯಾಗ ಹೋಗಿ ನಮ್ಮ ಕಾರ್ಯಕ್ರಮ ಹಿಂಗೆ ಮುಟ್ತಾ ಇದೆ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ. ಐದರ್ ದ ಸೇಮ್ ಪ್ರೋಗ್ರಾಮ್ಸ್ ಐ ಹ್ಯಾವ್ ಟು ಕಂಟಿನ್ಯೂ. ಇಂಥ ಸಣ್ಣ ಜಿಲ್ಲೆ, ಇಷ್ಟೊಂದು ಅಪಾರ್ಚುನಿಟಿ ಇರೋ ಜಿಲ್ಲೆಯಲ್ಲೇ ಬಡತನ ಮತ್ತು ಶ್ರೀಮಂತಿಕೆ ಮಧ್ಯದ ಗ್ಯಾಪ್ ಕಡಿಮೆ ಮಾಡೋಕ್ಕಾಗಲಿಲ್ಲ. ನಾವು ಇಡೀ ದೇಶದ್ದೇ ಮಾತಾಡ್ತೀವಿ. ಅದೇ ಹೇಳ್ತಾರೆ. ಸೊ ದಟ್ಸ್ ವೈ ಅವ್ರಿಗೆ ಏನು ಮಾಡಬೇಕಲ್ಲ. ಸೊ ಹೌ ಡು ಮೇಕ್ ದೆಮ್ ಟು ಬಿ ಹ್ಯಾವ್ ಲೈವ್ಲಿಹುಡ್. ಸೊ ಮಿನಿಮಮ್ ಈ ಥರ ಕೊಟ್ಟರೆ ಅವ್ರಿಗೇನೋ ಸಸ್ಟೈನಬಿಲಿಟಿ ಮಾಡಲು ಬರೋದಲ್ಲ. ಹೌ ವಿಲ್ ಯು ಸಸ್ಟೈನ್? ಆಮೇಲೆ ಈವನ್ ನರೇಗಾ ಟುಡೇ ಹೌ ಮಚ್ ಸಾರಿ ಮೋದಿ ಸಾಹೇಬ್ರು ವಾಸ್ ವೆರಿ ಅಗೇನೆಸ್ಟ್ ಇಟ್. ನೌ ಈಸ್ ಓನ್ಲಿ ಪೇಯಿಂಗ್ 340 rupees. ಟುಡೇ 26 crore ಪೀಪಲ್ ಆರ್ ಇನ್ ನರೇಗಾ. 26 crore. ಸೊ ನಮಗೇನಾಗಿದೆ, ನಾವು ಹಳ್ಳಿಗಳಿಗೆ ಹೋಗ್ತೀವಲ್ಲ ಅಜಿತ್, ದೇರ್ ಆರ್ ಸೋ ಮೆನಿ ಪೀಪಲ್ ಹೂ ಡೋಂಟ್ ಹ್ಯಾವ್ ಲ್ಯಾಂಡ್. ಅವ್ರ ಕೈ ಕೆಲಸದ ಮೇಲೆ ಬದುಕಬೇಕು. ನೀನು ಇಫ್ ಯು ಆರ್ ನಾನು ಅಗ್ರಿಕಲ್ಚರ್ ಲೇಬರ್ ಆಗಿದ್ದರೆ ಬೇಕಿದ್ದಾಗ ಮಾತ್ರ ಕರೀತಾರೆ, ಬೇಡಲ್ದಾಗ ವಾಪಸ್ ತೊಗೊಳ್ತಾರೆ. ಅವನಿಗೆ 365 days ಕೆಲಸ ಸಿಗೋಲ್ಲ. ದಿಸ್ ಇಸ್ ಸಚ್ ಎ ಬ್ಯೂಟಿಫುಲ್ ಪ್ರೋಗ್ರಾಮ್. ಅವನಿಗೆ ಹೆಂಗೋ ಒಂದು ಆ ಕಡೆ 80 ದಿನ ಕೆಲಸ ಸಿಗಬೇಕು ಹೊಲಗಳಲ್ಲಿ. ಇದು ಒಂದು 100 ದಿನ ಸಿಕ್ಕರೆ ಅಟ್ಲೀಸ್ಟ್ 180 days ಅವ್ನಿಗೆ ಕೆಲಸನ ಸಿಗ್ತದೆ. ಆ್ಯಂಡ್ ಅಕಾರ್ಡಿಂಗ್ ಟು ಮೀ ಇಫ್ ದೇ ಇನ್ಕ್ರೀಸ್ ಲಿಟಲ್ ಮೋರ್ ಸ್ಟಿಲ್ ಟು ನರೇಗಾ ಟು 450-500 rupees ಅಲ್ಲ, ಭಾಳ ಸಾಲ್ವ್ ಆಗುತ್ತೆ ನಮಗೆ ಪ್ರಾಬ್ಲಮ್. ಮೈಗ್ರೇಷನ್ ಕಮ್ಮಿ ಆಗುತ್ತೆ, ಮನೆ ಸ್ವಲ್ಪ ಫ್ರೀ ಆಯ್ತು ಅವನಿಗೆ. ಇದು ಸರ್ಕಾರ ಸ್ವಲ್ಪ ದುಡ್ಡು, ಅದು 500 ರೂಪಾಯಿ ಸಿಕ್ಕರೆ ಸ್ವಲ್ಪ ಇನ್ನೂ ಅವನಿಗೆ ಸ್ಟ್ರೆಂತ್ ಬರುತ್ತೆ. ಸೋಫಾರ್ ಕ್ಯಾಂಪೇನ್ ಹೆಂಗಾಗಿದೆ ಇಲ್ಲಿ? ಚೆನ್ನಾಗಿ ನಡೀತಾ ಇದೆ. ಒಂದು ಎಲೆಕ್ಷನ್ನಲ್ಲಿ ವಿಷನ್ ಮಾತ್ರ ಚರ್ಚೆ ಆಗಬೇಕು, ಅದ್ರ ಮೇಲೆ ಜನ ಓಟ್ ಹಾಕಬೇಕು ಅಂದರೆ ಇನ್ನೂ ಎಷ್ಟು ಟೈಮ್ ಬೇಕಾಗ್ಬೋದು, ಅಥವಾ ಟೈಮ್ ಬರುತ್ತಾ ಇಲ್ಲ ನಿಮ್ಮ ಪ್ರಕಾರ? ಇವತ್ತು ಪೊಲಿಟಿಕ್ಸ್ ಹೆಂಗೆ ಹೊಂಟಿದೆ ಅಂತೇಳಿ ವಿ ಕ್ಯಾನ್ ಆಲ್ವೇಸ್ ಕೀಪ್ ಡಿಸ್ಕಸಿಂಗ್. ದಟ್ಸ್ ಬ್ಯೂಟಿ ಬಿಕಾಸ್ ಇಟ್ಸ್ ನೆವರ್ ಎಂಡಿಂಗ್. ಆ್ಯಂಡ್ ಹೆಂಗೆ ಹೋಗುತ್ತೋ ಏನೋ ಗೊತ್ತಿಲ್ಲ. ಬಟ್ ಫ್ಯೂಚರಿಸ್ಟಿಕ್ ಇಟ್ಸ್ ವೆರಿ ಫಿಯರ್ಫುಲ್. ದ ರೀಸನ್ ಈಸ್ ಆಲ್ ಪೊಲಿಟಿಕಲ್ ಪಾರ್ಟೀಸ್ ಬಿಟ್ವೀನ್ ಮೀ ಆ್ಯಂಡ್ ಮೀ ಎಲ್ಲೋ ಒಂದು ಜಾಗದಲ್ಲಿ ವಿ ಹ್ಯಾವ್ ಟು ಪುಲ್ ಅಪ್ ಅವರ್ ಸಾಕ್ಸ್ ನಾವು. ಈ ಥರ ಪೊಲಿಟಿಕ್ಸಿಗೆ ಐ ಆಮ್ ನಾಟ್ ಇನ್ ಸಿಂಕ್. ಈ ಎಲ್ಲೋ ಒಂದು ಜಾಗದಲ್ಲಿ ಈ ಪರ್ಸನಲ್ ಅಲಿಗೇಷನ್ಸ್ಗಳು, ಪರ್ಸನಲ್ ಕ್ರಿಟಿಸಮ್ಸ್ಗಳು ಸ್ಟಾಪ್ ಆಗಬೇಕು. ಒಂದು ಸ್ಟ್ಯಾಟಿಸ್ಟಿಕ್ಸ್ ವೆನ್ ವಿ ಹ್ಯಾಡ್ ಅರೌಂಡ್ ಅಬೌಟ್ 48% or 50% ಲಿಟ್ರಸಿ, ವಿ ಹ್ಯಾಡ್ ಒನ್ ಆಫ್ ದ ಬೆಸ್ಟ್ ಸ್ಟಾರ್ವರ್ಡ್ಸ್ ಇನ್ ದಿಸ್ ಕಂಟ್ರಿ, ಒನ್ ಆಫ್ ದ ಬೆಸ್ಟ್ ಪಾರ್ಲಿಮೆಂಟರಿಯನ್ಸ್. ಟೇಕ್ ವಾಜಪೇಯಿ ಸಾಹೇಬರು, ಸುಷ್ಮಾ ಸ್ವರಾಜ್, ಪ್ರಮೋದ್ ಮಹಾಜನ್, ಫ್ರಮ್ ಲಾಲು ಪ್ರಸಾದ್ ಯಾದವ್, ಪ್ರಣಾಬ್ ಮುಖರ್ಜಿ, ಬೃಂದಾ ಕಾರಟ್. ಅಕ್ರಾಸ್ ದ ಪಾರ್ಟಿ ಲೈನ್ ವೆನ್ ಲಿಟ್ರಸಿ ಕಮ್ಮಿ ಇದ್ದಾಗ, ಆಮೇಲೆ ವೆನ್ ನೆಹರು ಸಾಬ್ ವಾಸ್ ದ ಪ್ರೈಮ್ ಮಿನಿಸ್ಟರ್, ದ ವೇ ವಾಜಪೇಯಿ ಸಾಹೇಬರು ಕೌಂಟರ್ ಮಾಡ್ತಾಯಿದ್ರು, ಆ ಸ್ಪೋರ್ಟಿವ್ನೆಸ್ಸು, ಆ ಒಂದಕ್ಕೊಂದು ಕಾಮ್ರೇಡ್ನೆಸ್ಸು, ಅದು ಪೊಲಿಟಿಕ್ಸ್ನಾಗಿಲ್ಲ, ಇಲ್ಲೇ ಇಲ್ಲ ಅಂದಮೇಲೆ ಐ ಡೋಂಟ್ ನೋ ಫಾರ್ ವಾಟ್ ವಿ ವಾಂಟ್ ಟು ಡೂ ಪೊಲಿಟಿಕ್ಸ್ ನೆಕ್ಸ್ಟ್ ಜನ್ರೇಷನ್. ಏನು ಹೇಳ್ಬೇಕು ನಾವು ಕೂಡ? ಇಫ್ ಐ ಕೆನಾಟ್ ರೆಸ್ಪೆಕ್ಟ್ ಅ BJP ಗಾಯ್, ಇಫ್ ಯು ಆರ್ ಅ BJP ಆರ್ ಇಫ್ ಈಸ್ JDS, ನಾವು ಒಬ್ರಿಗೊಬ್ರು ಕೂತ್ಕೊಂಡು ಗೌರವನೇ ಮಾಡ್ಲಾರಂಗಿದ್ರೆ ದೆನ್ ಹೌ ಕ್ಯಾನ್ ವಿ ಬಿಲ್ಡ್ ಅ ಸೊಸೈಟಿ ಆಲ್ಸೋ? ಯು ಕೆನಾಟ್ ಹ್ಯಾವ್ ಅ ರೈವಲ್ರಿ. ರಿಮಾರ್ಕ್ಸ್ ಓಕೆ, ಬಟ್ ರೈವಲ್ರಿ ಪೊಲಿಟಿಕ್ಸ್ ತೊಗೊಂಡು ಪ್ರೂವಿಂಗ್ ಯು ಆ್ಯಂಡ್ ಮೀ, ಸೊ ಮೀಡಿಯಾ ಗೋಯಿಂಗ್ ಗಾಗಾ ಬೈ ಇಟ್ ಆಲ್ ಓವರ್ ದ ಕಂಟ್ರಿ. ಐ ಥಿಂಕ್ ಸಮ್ವೇರ್ ಈ ಬೈಕಾಟ್ ಆಗ್ಬಿಡ್ಬೇಕಿಂತ ಮಾತುಗಳಿಗೆ, ಇಂಥ ಭಾಷಣಗಳಿಗೆ ಬೈಕಾಟ್ ಆಗ್ಬೇಕಂಬೋದು. ಆಮೇಲೆ ಇಂಥವ್ರು ಮಾತಾಡಿದ್ರೆ ಜನ ಓಟು ಹಾಕ್ಬಾರ್ದು. ವಿಜೇಂದ್ರ ಭಾಳ ಸೀರಿಯಸ್ ಆಗಿ ತೊಗೊಂಡ್ರು ಸಂಡೂರು. ಅವ್ರು ತೊಗೊಂಡಿದ್ದಾರೆ. ಐ ಥಿಂಕ್ ವಿಚ್ ಆಬ್ವಿಯಸ್ಲಿ ಈಸ್ ಎನ್ ಯಂಗ್ಸ್ಟರ್, ತೊಗೊಳ್ಳೇಬೇಕು.
ಅಲ್ಲ 3 ಪೈಕಿ ಸಂಡೂರು ಜಾಸ್ತಿ ತೊಗೊಂಡಿದ್ದಾರೆ. ಹಠಕ್ಕೆ ಬಿದ್ದಂಗೆ. ಅದು ಲಿಂಗಾಯತ ಕೊಟ್ಟ ಮೇಲೆ ಇಂಪ್ಯಾಕ್ಟ್ ಆಗಿ ಆಗುತ್ತೆ. ಅದೇ ಹೇಳಿದ್ನಲ್ಲ, ಇಲ್ಲಿ ಲಿಂಗಾಯತ್ ಅನ್ನೋದಕ್ಕಿಂತ ಜಾಸ್ತಿ ಇಲ್ಲಿ ನಮ್ಮ ಕಡೆ ಒಂಥರ ಇಲ್ಲಿ ಯಾವತ್ತೂ ಪಾರ್ಟಿ ಟು ಪಾರ್ಟಿನೇ ಇದೆ. ಈ ಒಂದು ಏನೋ ಇಲ್ಲಿ ಎಷ್ಟು ರಿಸೋರ್ಟ್ ಕಾನ್ಸ್ಟೆನ್ಸ್ ಇದ್ರೂ ಕೂಡ ನಮ್ಮಲ್ಲಿ ಲಿಂಗಾಯತ್ ಸಮಾಜದವರೇ ನಮ್ಮ ನಾಯಕರುಗಳು ಇಲ್ಲೆಲ್ಲ. ಸೊ ಅಂದರೆ ಹೋಲ್ಡಿಂಗ್ ಇರ್ಬೋದು, ಅವರೆಲ್ಲ ಸಮಾಜದವ್ರು ಹಿಡ್ಕೊಂಡು ನಡೆಸ್ತಕ್ಕಂಥದ್ದೇ ಏನೋ ನಮ್ಮ ಭಾಗದಲ್ಲಿ ಮೊದಲಿಂದ ಅದೇ ರೀತಿ ಇದೆ. ಸೊ ಹಂಗಾಗಿ ನಮ್ಮಲ್ಲಿ ಕಾಸ್ಟ್ ಯಾವತ್ತೂ ಪ್ಲೇ ಆಗಿಲ್ಲ ಆ್ಯಸ್ ಸಚ್. ಸೊ ಇರ್ಬೋದು, ವೆರಿ ರೇರ್ ಕೇಸ್. ಬಟ್ ಅದನ್ನು ಯೂಸ್ ಮಾಡ್ಕೊಂಡು ಪೊಲಿಟಿಕಲಿಗೆ ಆಗಿರ್ತಕ್ಕಂಥದ್ದು ಇನ್ಸಿಡೆಂಟ್ಗಳು ವೆರಿ ರೇರ್ಲಿ. ಯಾಕಂದರೆ ಎಂ ಪಿ ಪ್ರಕಾಶ್ ಇದ್ದರು ನಮ್ಮ ಭಾಗದಲ್ಲಿ, ಎಮ್ ಎ ಗೋರ್ಪಡೆಯರಿದ್ದರು, ಕೆ ಸಿ ಕೊಂಡೆಯರಿದ್ದರು, ಏನೋ ಬಸವರಾಜೇಶ್ವರಿ ಇರಿದ್ರು. ಸೊ ಹಿಂಗೆಲ್ಲ ಇರೋದ್ರಿಂದ ಒಂಥರ ಮಿಕ್ಸ್ ಕಲ್ಚರ್ ಇದೆ ಇಲ್ಲಿ, ವೆರಿ ವೆರಿ ಮಿಕ್ಸ್ಡ್ ಕಲ್ಚರ್. ನೀವು ಕಾಸ್ಟ್ ಎಲ್ಲೆಲ್ಲೋ ಅಲ್ಲಿ ತರೋದ್ರಲ್ಲಿ ಪೊಲಿಟಿಷಿಯನ್ಸ್ ಅಕ್ರಾಸ್ ಆಲ್ ಪಾರ್ಟೀಸ್ ಎಕ್ಸ್ಪರ್ಟ್ಸ್ ಇರ್ತಾರೆ. ಅಲ್ಲ ಇದ್ದಾರೆ, ಕಾಸ್ಟ್ ಸೆಂಟಿಮೆಂಟ್ ತರ್ತೀರಿ. ಅಲ್ಲ ಕಾಸ್ಟ್ ಸೆಂಟಿಮೆಂಟ್ಸ್ಗಳು ನಾನೇ ಫಸ್ಟ್ ಆಫ್ ಆಲ್ ನಾನು ಕಾಸ್ಟ್ ಇಲ್ದವನು. ಸೊ ನನಗೆ ನಾನು ಅದ್ರ ಬಗ್ಗೆ ಹೇಳೋಕ್ಕೆ ಆಗೋದಿಲ್ಲ. ಸೊ ನೀವು ಅದನ್ನ ಅನ್ಕೊಂತೀರಿ. ಸೊ ಪ್ರಶಾಂತ್ ಅದನ್ನು ಅದೇ. ಸೊ ಹಂಗಾಗಿ ಇಟ್ಸ್ ಅ ವೆರಿ ವಿಯರ್ಡ್. ನಾವು ಯಾರ್ಯಾರಿಗೆ ಏನೇನು ಬೇಕೋ ಅವ್ರ ಅನುಕೂಲಕ್ಕೆ ಅದು ಮಾಡ್ಕೊತಾರೆ. ಹಂಗೆ ಒನ್ ನೇಷನ್ ಒನ್ ಎಲೆಕ್ಷನ್ ಬಗ್ಗೆನು ಅಲ್ಲ, ಇದು ಮಾಡಿದ್ರು, ಜವಾಹರ್ಲಾಲ್ ನೆಹರು ಅವ್ರು ಮಾಡಿದ್ರಲ್ಲ, ಆಗಿತ್ತು ಕೂಡ. ಇವಾಗ ಇಂಪ್ಲಿಮೆಂಟೆಡ್. ಬಟ್ ಏನಾಗುತ್ತೆ, ಸಬ್ಸಿಕ್ವೆಂಟ್ ಸಕ್ಸೆಸಿವ್ ಗೌರ್ಮೆಂಟ್ಗಳು ಬಿದ್ದಾಗ ಏನಾಗುತ್ತೆ ಅನ್ನೋದು ಒಂದು ಲಾಜಿಕ್. ಅದು ನನಗೆ ಕೇಳಿರ್ತಕ್ಕಂಥದ್ದು ಇಲ್ಲಿ ರಿಮೈನಿಂಗ್ ಪೀರಿಯಡ್ ಮಾತ್ರ ಒಂದು ಮತ್ತೆ ಇನ್ನೊಂದು ಎಲೆಕ್ಷನ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೌ ಇಟ್ ಇಸ್ ಗೋಯಿಂಗ್ ಟು ದಟ್ ಇಸ್ ಹೌ ಇಟ್ ಇಸ್. ವಿ ನೀಡ್ ಟು ಸಿ ಹೌ ಇಟ್ ಇಸ್ ಗೋಯಿಂಗ್ ಟು ಇಂಪ್ಯಾಕ್ಟ್. ಲುಕ್ಸ್ ಲೈಕ್ ವೆರಿ ವೆರಿ ಡಿಫಿಕಲ್ಟ್ ಟು ಡೂ. ಕಮಿಂಗ್ ಬ್ಯಾಕ್ ಟು ಸ್ಟೇಟ್ ಪಾಲಿಟಿಕ್ಸ್, ಸಿದ್ದರಾಮಯ್ಯನವರು ಟರ್ಮ್ ಕಂಪ್ಲೀಟ್ ಮಾಡ್ತಾರಂತ. 100% ಮಾಡ್ತಾರೆ. ಹಂಗೇನಾದ್ರು ಚೇಂಜ್ ಮಾಡಬೇಕಂದ್ರೂ ಕೂಡ ಇಟ್ಸ್ ಓನ್ಲಿ ಹೈಕಮಾಂಡ್, ಓನ್ಲಿ ಹಿ ಹ್ಯಾಸ್ ಟು ಡಿಸೈಡ್ ಅಲ್ವಾ. ಅಲ್ಲ ಆಬ್ವಿಯಸ್ಲಿ, ಬಟ್ ಆ ಥಾಟ್ ನಿಮ್ಮೊಳಗಾಗೋ ಡಿಸ್ಕಷನ್ ನಾನು ಕೇಳೋದು. ಕ್ಯಾಬಿನೆಟ್ ರೀಶಫಲ್ ಅಂತಾರೆ ಆಗ್ಬೋದು. ಎಸ್, ದರ್ ಚಾನ್ಸಸ್ ಮೋಸ್ಟ್ ಲೈಕ್ಲಿ ಆಗ್ಬೋದು. ಏನು ವಾಟ್ ಈಸ್ ಗೋಯಿಂಗ್ ಟು ಬಿ ದ ಕ್ರೈಟೀರಿಯಾ ಪರ್ಫಾರ್ಮೆನ್ಸ್ ಮಿನಿಸ್ಟರ್ಸ್ದು, ಅಥವಾ ಅದು ಬಿಟ್ಟು ಬೇರೆ ಏನಾದ್ರು ಕುಡ್ ಬಿ ಒನ್ ಮೆರಿಟ್ ಸ್ಕೇಲ್. ಈ ರೀಶಫಲ್ ಕೈ ಹಾಕಿದ್ರೆ ಒಂಥರ ಜೇನುಗುಡಿ ಕೈ ಹಾಕ್ದಂಗೆ ಆಗಲ್ಲ. ಎಲ್ಲ ಪೊಲಿಟಿಕಲ್ ಪಾರ್ಟಿ ಮಾಡಲೇಬೇಕು. ಎನಿ ಪೊಲಿಟಿಕಲ್ ಪಾರ್ಟಿ ವಿಚ್ ಇಸ್ ಹ್ಯಾವಿಂಗ್ ಅಬ್ಸಲ್ಯೂಟ್ ಮೆಜಾರಿಟಿ ಹ್ಯಾವಿಂಗ್ 136 ಸೀಟ್ಸ್ ಕೊಡಬೇಕು, ಅವಕಾಶ ಬೇರೆಯವ್ರಿಗೂ ಕೊಡಬೇಕು, ಕೆಲವರಿಗೆ ಅಪ್ಗ್ರೇಡ್ ಮಾಡಬೇಕು. ಬಟ್ ಮೂಡಕ್ಕೆ ಸೀರಿಯಸ್ ಆದರೆ ಚರ್ಚೆ ಜೋರಾಗತ್ತೆ. ಈ ಮೂಡ ಸಗಾಬಿಡ, ಎಲ್ಲಿ ಮೂಡ ಏನಾಗ್ತದೆ ನೋಡ್ಬಿಡೋಣ. ಮೂಡದಿಂದ ಓಡ. ತುಕಾರಾಮ್ ನೀವು ಹಾಕಿದ ಗೆರೆ ದಾಟಲ್ಲ. ನಾನು ಹಾಕಿದ ಗೆರೆ ಅಂತಿಲ್ಲ, ಇಬ್ಬರು ಜೊತೆಗೆ ಕೆಲಸ ಮಾಡ್ತೀವಿ. ಸೊ ವಿ ಆರ್ ಇನ್ ಸಿಂಕ್ ಬೇಸಿಕಲಿ. ಸೊ ಆಬ್ವಿಯಸ್ಲಿ ಎಸ್, ವಿ ಬೋತ್ ಆರ್ ಲೈಕ್ ಈಸ್ ಲೈಕ್ ಅ ಫ್ಯಾಮಿಲಿ ಟು ಅಸ್. ಸೊ ಹಂಗಾಗಿ ಹಾಕಿದ ಗೆರೆ ಅಂತಲ್ಲ, ಏನು ಯು ಕ್ಯಾನ್ ಸೇ ಸೊ. ನಮ್ಮ ಮನುಷ್ಯ, ಐ ಕ್ಯಾನ್ ಪ್ರೌಡ್ಲಿ ಸೇ ಇಸ್ ಮೈ ಫ್ಯಾಮಿಲಿ ಮ್ಯಾನ್. ಅದ್ಯಾವ್ದು ನಿಮ್ಮ ಬ್ರದರ್ ನೆನಪಿಸ್ಕೊಂಡು ಹಾಡೋದು ನೀವು? ಬ್ರದರಾ? ನಮ್ಮ ಅಶೋಕಣ್ಣಂದ ಅದು ಇದು ನೋ ದಿಸ್ ಜಗಜಿತ್ ಸಿಂಗ್ ಸಾಂಗ್ ಗುರುತಲ್ಲ ನೀವು? ಯು ಆಲ್ಸೋ ಲೈಕ್ ಜಗಜಿತ್ ಸಿಂಗ್ ಅಲ್ವಾ? ಲಾಟ್. ನಾನು ಜೀವನದಾಗ 2 ಸಲ ಭೇಟಿಯಾಗಿದ್ದೇನೆ. ಹೌದಾ? ಐ ಮೆಟ್ ಹಿಮ್ ಒನ್ಸ್. ನಾನು ಅವ್ರನ್ನ ಕರೆಸೊಂದು ಪ್ರೋಗ್ರಾಮ್ ಮಾಡ್ಬೇಕು ಅನ್ಕೊಂಡಿದ್ದು ಆಗಲಿಲ್ಲ. ಚಿತ್ರಾ ಸಿಂಗ್, ಜಗಜಿತ್ ಸಿಂಗ್ ಇಬ್ಬರು ಆರ್ಡರ್ ಸಾಂಗ್ ಅದು. ಬಟ್ ಇವ್ರದ್ದು ಕೂಡ ಇದೆ, ವೆರಿ ನೈಸ್. ಚಿಟ್ಟಿನ ಕೋಯಿ ಸಂದೇಶ್ ಜಾನೆ ಕೌನ್ ಕೌನ ಸದೇಶ್ ಹಾಂ ಚಲೆಗೆ. ಸಲ ನೋಡ ಒಂದು ಸ್ಟ್ಯಾನ್ಸ್ ಐ ಲೈಕ್ ಇಟ್. ಏಕ ಬರಿ ಹೋಗಿ ಅಮುನೆ ನ ಸುನಿ ಹೋಗಿ ಜಾತೆ ಜಾತೆ ತುಮನೆ आवाज़ तो दी होती हर वक्त यही है गम उस वक्त कहाँ थे हम जहाँ तुम चले गए. ಬ್ಯೂಟಿಫುಲ್. ದಟ್ ಸ್ಟಾನ್ಸಾ ಇಸ್ ಆಲ್ವೇಸ್ ಜಸ್ಟ್ ಇಮ್ಯಾಜಿನ್ ಅವ್ರ ಮಗನ ಕಳ್ಕೊಂಡು ಅವ್ನು ಯಾವ ರೀತಿ ಬರೆದು ಆಡಿರ್ಬೋದು ಆ ಸಾಂಗು, ಗಾಡ್ ನೋಸ್. ಕನ್ನಡ ಕೇಳ್ತೀರಾ? ರೀಸೆಂಟ್ ಹಾಡುಗಳು ಅಲ್ಲ, ಕನ್ನಡ ರೀಸೆಂಟ್ ಇಲ್ಲ, ಬಟ್ ನಮಗೆ ಹಳೆವು ಅಣ್ಣ ಅವ್ರದ್ದು. ನಿನ್ನ ನನ್ನ ಮನವು ಸೇರಿತು, ನನ್ನ ನಿನ್ನ ಹೃದಯ ಆಡಿತು, ರಾಗವು ಒಂದೇ ಭಾವವು ಒಂದೇ ಜೀವ ಒಂದಾಯಿತು ಬಾಳು ಹಗುರಾಯಿತು. ಅದೊಂದಾಯ್ತು. ಇದೆ ಅದು 101 ನೆನಪು ಎದಾಳದಿಂದ ಈ ಅವೆಲ್ಲ ಭಾರಿ ತುಟಿ ಮೇಲೆ ಬಂದಂಥ ಮಾತೊಂದು ಒಂದು. ಅದು ನಮ್ಮ ಫ್ರೆಂಡ್ಸ್ ಯಾರನ್ನ ಲವ್ ಫೇಲಿಯರ್ ಇದ್ದಾಗ ಅದನ್ನೇ ಆಡ್ಸೋದು ಬೇಕು.
ಅವನು ಸ್ಯಾಡಾದಾಗ ಪ್ರೀತಿ ನಗುತ್ತಿಲ್ಲರಿ ನಾನು ಹೋಗಿಡೇ ಇರೋನು ಬಾಳು ನಗುತ್ತಾರೆ. Anyway, it is wonderful. Thank you. Lovely so much. Thank you. very much. As always. All the best. Thank you. See you, Dada. Thank you very much. Thank you. Thank you, Dada. All the best. Thank you, Dada. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.